ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು 9ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯದ ಯೂನಿಟ್ ನಂಬರ್ 6 ಅಭ್ಯಾಸ ಮಾಡೋಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ಗದ್ಯ ಭಾಗ ಮತ್ತು ಒಂದು ಪದ್ಯ ಭಾಗವನ್ನ ಅಭ್ಯಾಸ ಮಾಡ್ತಾ ಇದ್ದೀವಿ. ಗದ್ಯ ಭಾಗ, ದಿ ನೇಮ್ ಆಫ್ ದಿ ಲೆಸನ್ ಈಸ್ ದಿ ನೋಬೆಲ್ ಬಿಷಪ್. ದಿ ನೋಬೆಲ್ ಬಿಷಪ್ ಅಂದ್ರೆ ಒಬ್ಬ ಅತಿ ಒಳ್ಳೆಯ ಉದಾರ ಹೃದಯದ ಬಿಷಪ್. ಬಿಷಪ್ ಅಂದ್ರೆ ಏನಿರು ಯೋಚನೆ ಮಾಡಿ ನೋಡಿ. ಬಿಷಪ್ ಅಂದ್ರೆ ಪ್ರೀಸ್ಟ್, ಧರ್ಮಾಧಿಕಾರಿ. ಯಾವುದರ ಧರ್ಮಾಧಿಕಾರಿ? ಹೇಗೆ ಹಿಂದೂ ಧರ್ಮದಲ್ಲಿ ಮಠಕ್ಕೆ ಮಠಾಧಿಕಾರಿಗಳಿರ್ತಾರೆ, ಸ್ವಾಮೀಜಿಗಳಿರ್ತಾರೆ, ದೇವಸ್ಥಾನಗಳಿಗೆ ಪೂಜಾರಿಗಳಿರ್ತಾರೆ. ಅದೇ ಥರ ಇಸ್ಲಾಂ ಅಥವಾ ಮುಸ್ಲಿಂ ಧರ್ಮದಲ್ಲಿ ಮೌಲಾನಗಳಿರ್ತಾರೆ, ಮಸೀದಿ ಮತ್ತು ದರ್ಗಾಗಳು ಅನ್ನೋ ದೇವಾಲಯಗಳಿರ್ತವೆ. ಅದೇ ಥರ ಕ್ರಿಶ್ಚಿಯಾನಿಟಿಯಲ್ಲಿ, ಕ್ರಿಶ್ಚಿಯನ್ ಧರ್ಮದಲ್ಲಿ ಒಂದು ಚರ್ಚಿನ ಅಧಿಕಾರಿ. ಕ್ರಿಶ್ಚಿಯನ್ನರು ಹೋಗೋ ದೇವಾಲಯಕ್ಕೆ ಚರ್ಚ್ ಅಂತ ಹೇಳ್ತಾರೆ. ಆ ಚರ್ಚಿನ ಧರ್ಮಾಧಿಕಾರಿಗೆ ಬಿಷಪ್ ಅಂತ ಹೇಳ್ತಾರೆ. ಬಿಷಪ್ ಅಂದ್ರೆ ಕ್ರಿಶ್ಚಿಯನ್ ಧರ್ಮದ ಪೂಜಾರಿಗಳು, ಧರ್ಮಾಧಿಕಾರಿಗಳು ಅಂತ ಹೇಳ್ಬಹುದು. ಇಲ್ಲಿರೋ ಈ ಪಾಠ ಒಬ್ಬ ಉದಾರ ಹೃದಯದ ಕ್ರಿಶ್ಚಿಯನ್ ಧರ್ಮಾಧಿಕಾರಿ ಬಗ್ಗೆ ಇರೋದು. ದಿ ನೋಬೆಲ್ ಬಿಷಪ್ ಅಧ್ಯಾಯದ ಹೆಸರು. ಅಧ್ಯಾಯ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಪುಟ್ಟ ಆಕ್ಟಿವಿಟಿ ಇದೆ, ನೋಡೋಣ. ಬಿಫೋರ್ ಯು ರೀಡ್ ದಿ ಫಾಲೋಯಿಂಗ್ ಇನ್ಸಿಡೆಂಟ್ ಅಂಡ್ ಆನ್ಸರ್ ದಿ ಕ್ವಶನ್ಸ್ ದಟ್ ಫಾಲೋ. ಕೆಳಗಡೆ ನಡೆದ ಒಂದು ಘಟನೆಯ ವಿವರವನ್ನ ಓದಿ ಅದರ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ. ಇಮ್ಯಾಜಿನ್ ದಟ್ ದೇರ್ ಈಸ್ ಅ ಪೆಟ್ ಅನಿಮಲ್ ನೇಮ್ ಸೌಂದರ್ಯ. ನಿಮ್ಮ ಹತ್ರ ಒಂದು ಸೌಂದರ್ಯ ಅನ್ನೋ ಸಾಕು ಪ್ರಾಣಿ ಇದೆ. ಪೆಟ್ ಅನಿಮಲ್ ಅಂದ್ರೆ ಸಾಕು ಪ್ರಾಣಿ. She is a pony, very friendly with all the residents of the neighborhood. She is a pony. Pony ಅಂದ್ರೆ ಚಿಕ್ಕ ಕುದುರೆ. ಪೋನಿ ಅಂದ್ರೆ ಚಿಕ್ಕ ಕುದುರೆ. ಈ ಸೌಂದರ್ಯ ಅನ್ನೋ ಚಿಕ್ಕ ಕುದುರೆ ಅಲ್ಲಿರುವ ರೆಸಿಡೆಂಟ್ಸ್ ಅಂದ್ರೆ ವಾಸಿಗಳು. ಶಿ ಈಸ್ ವೆರಿ ಫ್ರೆಂಡ್ಲಿ ವಿತ್ ದಿ ರೆಸಿಡೆಂಟ್ಸ್ ಆಫ್ ದಿ ನೇಬರ್ಹುಡ್. ನೇಬರ್ಹುಡ್ ಅಂದ್ರೆ ಆ ಪ್ರದೇಶದ ವಾಸಿಗಳ ಜೊತೆ ತುಂಬಾನೇ ಫ್ರೆಂಡ್ಲಿ ಆಗಿದ್ದಾಳೆ, ಗೆಳೆತನವಾಗಿದ್ದಾಳೆ. ಆಫ್ ದಿ ನೇಬರ್ಹುಡ್ ಅಂದ್ರೆ ಪ್ರದೇಶ. ಆ ಪ್ರದೇಶದ ವಾಸಿಗಳ ಜೊತೆ ತುಂಬಾ ಗೆಳೆತನ ಬೆಳೆಸ್ಕೊಂಡಿದ್ದಾಳೆ. ಪ್ರದೇಶ, ಕಾಲೋನಿ, ಏರಿಯಾ ಅಂತ ಹೇಳ್ತೀರಾ. ಬಟ್ ಇಟ್ಸ್ ಮಾಸ್ಟರ್ ಈಸ್ ವೆರಿ ಪ್ಯಾಸಿವ್ ಆ್ಯಂಡ್ ಅನ್ಫ್ರೆಂಡ್ಲಿ. ಆದರೆ ಆ ಕುದುರೆಯ ಮಾಸ್ಟರ್, ಮಾಲೀಕ, ವೆರಿ ಪ್ಯಾಸಿವ್ ಆ್ಯಂಡ್ ಅನ್ಫ್ರೆಂಡ್ಲಿ. ಅವರು ದೂರ ದೂರನೇ ಇರ್ತಾರೆ. ಆ್ಯನ್ ಅಡೋಲ್ಸೆಂಟ್ ಬಾಯ್ ಫ್ರಮ್ ದಿ ನೆಕ್ಸ್ಟ್ ಸ್ಟ್ರೀಟ್. ಅಡೋಲ್ಸೆಂಟ್ ಬಾಯ್ ಅಂದರೆ ಒಬ್ಬ ದೊಡ್ಡ ಹುಡುಗ, ವಯಸ್ಸಿಗೆ ಬಂದ ಹುಡುಗ. ಅಡೋಲ್ಸೆಂಟ್ ಬಾಯ್ ಫ್ರಮ್ ದಿ ನೆಕ್ಸ್ಟ್ ಸ್ಟ್ರೀಟ್, ಮುಂದಿನ ರೋಡ್ನಿಂದ ಒಬ್ಬ ವಯಸ್ಸಿಗೆ ಬಂದ ಹುಡುಗ. ಹುಡುಗ ಫ್ರಮ್ ದಿ ನೆಕ್ಸ್ಟ್ ಸ್ಟ್ರೀಟ್ ಕಮ್ಸ್ ಆನ್ ಹಿಸ್ ಮೋಟರ್ ಬೈಕ್ ಆ್ಯಂಡ್ ರನ್ಸ್ ಓವರ್ ಹರ್ ಆಕ್ಸಿಡೆಂಟಲಿ. ಮೋಟರ್ ಸೈಕಲಲ್ಲಿ ಬಂದ್ಬಿಟ್ಟು ಆ ಸೌಂದರ್ಯ ಅನ್ನೋ ಒಂದು ಚಿಕ್ಕ ಕುದುರೆ ಮೇಲೆ ಮೋಟರ್ ಸೈಕಲ್ ಹರಿಸ್ಬಿಡ್ತಾನೆ. ಸೌಂದರ್ಯ ಈಸ್ wounded ಬ್ಯಾಡ್ಲಿ. ಸೌಂದರ್ಯಗೆ ಗಾಯ ಆಗಿದೆ. ಬ್ಯಾಡ್ಲಿ ಅಂದ್ರೆ ಕೆಟ್ಟದಾಗಿ ಗಾಯ ಆಗಿದೆ. And she is unable to walk easily. And she is unable to walk easily. ಆರಾಮಾಗಿ ನಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ.
ಶಿ ಸ್ಲೋಲಿ ವಾಕ್ಸ್ ಇನ್ ಟು ಯುವರ್ ಕಂಪೌಂಡ್. ನಿಮ್ಮ ಮನೆಯ ಕಂಪೌಂಡ್ ಹತ್ರ ನಿಧಾನಕ್ಕೆ ನಡ್ಕೊಂಡು ಬರ್ತಾಳೆ. ಇನ್ ಅ ಪೂಲ್ ಆಫ್ ಬ್ಲಡ್. ಆ ಗಾಯದಿಂದ ರಕ್ತ ಸುರಿತಾ ಇದೆ. ಶಿ ಲುಕ್ಸ್ ಆಟ್ ಯು ಸೀಕಿಂಗ್ ಯುವರ್ ಹೆಲ್ಪ್. ಅವಳು ನಿಮ್ಮ ಹತ್ರ ನೋಡಿ ನಿಮ್ಮ ಸಹಾಯವನ್ನ ಕೇಳ್ತಾ ಇರ್ತಾಳೆ. ವಿಚ್ ಈಸ್ ದಿ ಎನಿಮಲ್ ದಟ್ ಈಸ್ ರೆಫರ್ಡ್ ಟು ಇನ್ ದಿ ಅಬೋ ಇನ್ಸಿಡೆಂಟ್. ಪೋನಿ ಅಂದ್ರೆ ಒಂದು ಹಾರ್ಸ್. Why do you think that the pet has entered only your compound, not that of others? ಆ ಪ್ರಾಣಿ ನಿಮ್ಮ ಮನೆ ಬಾಗಿಲಿಗೆನೆ ಬಂದು ಯಾಕೆ ನಿಂತ್ಕೊಂಡಿದೆ? ನೀವಂದ್ರೆ ಆ ಪ್ರಾಣಿಗೆ ಅಷ್ಟೊಂದು ಇಷ್ಟನಾ? ಯಾಕಿರ್ಬೋದು? Why do you think that the pet has entered only your compound, not that of others? ಇದಕ್ಕೆ ಉತ್ತರ ಕೊಡಿ. ಮೂರನೇ ಪ್ರಶ್ನೆ. ಹೌ ವುಡ್ ಯು ಟ್ರೀಟ್ ದಿ wounded ಪೆಟ್? ಆ ಒಂದು ಗಾಯಗೊಂಡ ಪ್ರಾಣಿಗೆ ಹೇಗೆ ನೀವು ಟ್ರೀಟ್ ಮಾಡ್ತೀರಾ? ಡಿಸ್ಕಸ್ ದಿಸ್ ಇನ್ಸಿಡೆಂಟ್ ವಿತ್ ಯುವರ್ ಟೀಚರ್ ಆ್ಯಂಡ್ ಕ್ಲಾಸ್ಮೇಟ್ಸ್. ಈ ಒಂದು ಘಟನೆಯನ್ನು ನಿಮ್ಮ ಗೆಳೆಯರ ಜೊತೆ ಚರ್ಚೆ ಮಾಡಿ. ನೀವು ಆ ಪ್ರಾಣಿಗೆ ಹೇಗೆ ಸಹಾಯ ಮಾಡ್ತಿದ್ರಿ? ಆ ಪೂನಿ ಸೌಂದರ್ಯ ಅನ್ನೋ ಕುದುರೆ ನಿಮ್ಮ ಮನೆ ಎದುರುಗಡೆ ಬಂದು ನಿಂತಿದ್ದಕ್ಕೆ ಬೇರೆಯವ್ರ ಮನೆಗೆ ಯಾಕೆ ಹೋಗ್ಲಿಲ್ಲ ಅಂತ ಉತ್ತರಗಳನ್ನು ನಿಮ್ಮ ಭಾಷೆ, ನಿಮ್ಮ ಶಬ್ದ, ಸಾಧ್ಯ ಆದರೆ ಇಂಗ್ಲಿಷ್ನಲ್ಲಿ ಬರೆಯೋದಕ್ಕೆ ಪ್ರಯತ್ನ ಮಾಡಿ. ನಾವು ರೀಡ್ ದಿ ಪ್ಲೇ ದಿ ನೋಬೆಲ್ ಬಿಷಪ್ ಆ್ಯಂಡ್ ಅಪ್ರಿಷಿಯೇಟ್ ದಿ ಕ್ಯಾರೆಕ್ಟರ್ಸ್ ಆ್ಯಂಡ್ ವ್ಯಾಲ್ಯೂಸ್. ಇವಾಗ ನಾವು ದಿ ನೋಬೆಲ್ ಬಿಷಪ್ ಅನ್ನೋ ಒಂದು ನಾಟಕವನ್ನ ಓದೋಣ. ವಿಕ್ಟರ್ ಹ್ಯೂಗೋ ಅನ್ನೋರು ಬರೆದಂತ ನಾಟಕ ಇದು. ಸುಂದರವಾದ ನಾಟಕ. ಹೆಸರು ದಿ ನೋಬೆಲ್ ಬಿಷಪ್. ನೋಬೆಲ್ ಅಂದ್ರೆ ಉದಾರ ಹೃದಯದ. ನೋಬೆಲ್ ಅಂದ್ರೆ ಉದಾರ ಹೃದಯದ. ಬಿಷಪ್ ಅಂದ್ರೆ ಕ್ರಿಶ್ಚಿಯನ್ ಧರ್ಮದ ಧರ್ಮಾಧಿಕಾರಿ. ಸೀನ್ ಒನ್. ಸೀನ್ ಒನ್ ಏನ್ ನಡೀತಾ ಇದೆ? ದಿ ಟೇಬಲ್ ಈಸ್ ಲೇಡ್ ಫಾರ್ ಡಿನ್ನರ್ ಅಂದ್ರೆ ಟೇಬಲ್ನ ರಾತ್ರಿ ಊಟಕ್ಕೆ ಸಜ್ಜುಗೊಳಿಸಿದ್ದಾರೆ. ಸಿಲ್ವರ್ ಪ್ಲೇಟ್ಸ್ ಆರ್ ಸೆಟ್ ಆನ್ ದಿ ಟೇಬಲ್. ಟೇಬಲ್ ಮೇಲೆ ಬೆಳ್ಳಿಯ ತಟ್ಟೆಗಳನ್ನ ಇಟ್ಟಿದ್ದಾರೆ ಊಟ ಮಾಡೋದಕ್ಕೆ. ದಿ ಬಿಷಪ್ ಈಸ್ ಸೀಟೆಡ್. ಬಿಷಪ್ ಕುಳಿತುಕೊಂಡಿದ್ದಾರೆ. ಹಿಸ್ ಸಿಸ್ಟರ್ ಬ್ಯಾಪ್ಟಿಸ್ಟೈನ್. ಬ್ಯಾಪ್ಟಿಸ್ಟೈನ್ ಅನ್ನೋ ಹೆಸರಿನ ಸಿಸ್ಟರ್ ಅಂದ್ರೆ ಸಹಾಯಕರ್ತೆ. ಕ್ರಿಶ್ಚಿಯನ್ ಧರ್ಮದ ಸಿಸ್ಟರ್ಸ್ ಅಂತ ಇರ್ತಾರೆ. ಧರ್ಮ ಪ್ರಚಾರ ಮತ್ತು ಯೇಸುವಿನ ಜಪದಲ್ಲಿ ಅವರು ಜೀವನದ ತ್ಯಾಗವನ್ನ ಮಾಡಿರ್ತಾರೆ. ಜೀವನದ ಸುಖಗಳನ್ನ ತ್ಯಾಗ ಮಾಡಿರ್ತಾರೆ. ಸರಳ ಜೀವನ ನಡೆಸ್ತಾ ಇರ್ತಾರೆ. ಅವರಿಗೆ ಸಿಸ್ಟರ್ ಅಂತ ಇರ್ತಾರೆ. ಸಿಸ್ಟರ್ ಬ್ಯಾಪ್ಟಿಸ್ಟೈನ್ ಈಸ್ ರೆಡಿ ಟು ಸರ್ವ್. ಅ ಕಾನ್ವಿಕ್ಟ್ ಎಂಟರ್ಸ್. ಮೊದಲ ಸೀನ್ನಲ್ಲಿ ಏನಾಗ್ತಾ ಇದೆ ಅಂದ್ರೆ ರಾತ್ರಿ ಊಟದ ಟೇಬಲ್ ಸಜ್ಜುಗೊಳಿಸಿದ್ದಾರೆ. ಅದರ ಮೇಲೆ ಬೆಳ್ಳಿಯ ತಟ್ಟೆಗಳನ್ನೆಲ್ಲ ಇಟ್ಟಿದ್ದಾರೆ. ಬಿಷಪ್ ಊಟಕ್ಕಂತ ಕುಳಿತುಕೊಂಡಿದ್ದಾರೆ. ಸಿಸ್ಟರ್ ಬ್ಯಾಪ್ಟಿಸ್ಟೈನ್ ಅವರು ಬಿಷಪ್ಗೆ ಊಟ ಬಡಿಸಲು ತಯಾರಿ ನಡೆಸಿದ್ದಾರೆ. ಅಷ್ಟೊತ್ತಿಗೆ ಒಬ್ಬ ಕಾನ್ವಿಕ್ಟ್ ಬರ್ತಾನೆ. ಕಾನ್ವಿಕ್ಟ್ ಎಂಟರ್ಸ್. ಕಾನ್ವಿಕ್ಟ್ ಅಂದ್ರೆ ಅಪರಾಧಿ. ಕಾನ್ವಿಕ್ಟ್ ಸೇಸ್ hoarsely. HOARSELY. HOARSELY ಸ್ಪೆಲ್ ಮಾಡಿ. HOARSLEY. ಹಾರ್ಸ್ಲಿ ಅಂದ್ರೆ ಗಟ್ಟಿಯಾಗಿ. ಹೇಳ್ತಾನೆ ಏನಂತ? ಸಿ ಹಿಯರ್. ನೋಡಿಲ್ಲಿ. ಮೈ ನೇಮ್ ಈಸ್ ಜೀನ್ ವೆಲ್ಜೀನ್. ನನ್ನ ಹೆಸರು ಜೀನ್ ವೆಲ್ಜೀನ್. ಐ ಆಮ್ ಅ ಕಾನ್ವಿಕ್ಟ್. ನಾನೊಬ್ಬ ಅಪರಾಧಿ. ಐ ಹ್ಯಾವ್ ಬೀನ್ 19 ಇಯರ್ಸ್ ಇನ್ ದಿ ಗ್ಯಾಲೀಸ್. ಐ ಹ್ಯಾವ್ ಬೀನ್ 19 ಇಯರ್ಸ್. 19 ವರ್ಷ ಕಾಲ ಹೋಗಿದ್ದೆ. ಎಲ್ಲಿ? ಗ್ಯಾಲೀಸ್. GALLEYS. ಗ್ಯಾಲೀಸ್. ಗ್ಯಾಲಿಗಳು ಅಂತ ಅರ್ಥ.
I have been 19 years to the galleys. 4 days ago, I was set free. 4 days ago, I was set free. ನನ್ನನ್ನ 4 ದಿನಗಳ ಹಿಂದೆ ಬಿಡುಗಡೆ ಮಾಡಿದ್ದಾರೆ. ಐ ಹ್ಯಾವ್ ವಾಕ್ಡ್ ಫಾರ್ ಮೈಲ್ಸ್. ನಾನು ತುಂಬಾ ದೂರದಿಂದ ನಡೆದುಕೊಂಡು ಬಂದಿದ್ದೇನೆ. ಐ ಹ್ಯಾವಂಟ್ ಈಟನ್ ಎನಿಥಿಂಗ್ ಫಾರ್ 3 ಡೇಸ್. ನಾನು 3 ದಿವಸಗಳಿಂದ ಏನು ತಿಂದೇ ಇಲ್ಲ. ಐ ಹ್ಯಾವ್ ಆಸ್ಕ್ಡ್ ಅಟ್ ಎವ್ರಿ ಇನ್. ಆಲ್ ಐ ವಾಸ್ ಟೋಲ್ಡ್ ವಾಸ್ ಗೆಟ್ ಔಟ್. ಐ ವಾಂಟ್ ಫುಡ್. ಐ ಆಮ್ ಸ್ಟಾರ್ವಿಂಗ್. ಗಿವ್ ಮೀ ಫುಡ್ ಕ್ವಿಕ್ಲಿ ಅಂತ ಅಪರಾಧಿ ಹೇಳ್ತಾನೆ. ಏನ್ ಹೇಳ್ತಾನೆ ಅಪರಾಧಿ? ಹೋರ್ಸ್ಲಿ, ಗಟ್ಟಿಯಾಗಿ. ಸಿ ಹಿಯರ್, ಮೈ ನೇಮ್ ಈಸ್ ಜೀನ್ ವೆಲ್ಜೀನ್. ಐ ಆಮ್ ಅ ಕಾನ್ವಿಕ್ಟ್. ಐ ಹ್ಯಾವ್ ಬೀನ್ 19 ಇಯರ್ಸ್ ಇನ್ ದಿ ಗ್ಯಾಲೀಸ್. ಗ್ಯಾಲೀಸ್ ಅಂದ್ರೆ ಒಂದು ತರಹದ ಹಡಗುಗಳು. ಹಿಂದಿನ ಕಾಲದಲ್ಲಿ ಇದನ್ನ ಮನುಷ್ಯರು ಕೈಯಿಂದ ಹುಟ್ಟು ಹಾಕುವ ದೊಡ್ಡ ಹಡಗುಗಳು. ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ, ತಪ್ಪು ಮಾಡಿದ ಅಪರಾಧಿಗಳಿಗೆ ಶಿಕ್ಷೆ ಏನಪ್ಪಾ ಅಂದ್ರೆ ಜೈಲುವಾಸ. ಮತ್ತು ಈ ದೊಡ್ಡ ದೊಡ್ಡ ದೋಣಿಗಳಲ್ಲಿ ಅವರಿಗೆ ಹುಟ್ಟಾಕಲು 50-60 ಜನ ಬೇಕಾಗ್ತಾ ಇದ್ರು. ಅಲ್ಲಿಗೆ ಶಿಕ್ಷೆ ಅಂತ ಕಳಿಸ್ತಾ ಇದ್ರು. ಈಗ ಹೆಂಗೆ ನೋಡ್ತಾ ಇರ್ತೀರ ಮೂವೀಸ್ ಅಲ್ಲೆಲ್ಲ, ಅಪರಾಧಿಗಳನ್ನ ಕಲ್ಲೊಡೆಯೋದಕ್ಕೆ ಬೆಟ್ಟ ಗುಡ್ಡಕ್ಕೆ ಕರ್ಕೊಂಡು ಹೋಗಿರ್ತಾರೆ, ರಸ್ತೆ ಮಾಡೋ ಕೆಲಸಕ್ಕೆ ಹಚ್ಚಿರ್ತಾರೆ. ಅದೇ ತರ ಹಿಂದಿನ ಕಾಲದಲ್ಲಿ ಈ ಕೈಯಿಂದ ನಡೆಸೋ ಯಂತ್ರಗಳು ಇಲ್ಲದೆ ಇರುವಂತ ದೊಡ್ಡ ಆಕಾರದ ದೋಣಿಗಳನ್ನ ನಡೆಸುವುದಕ್ಕೆ ಅಪರಾಧಿಗಳನ್ನ ಉಪಯೋಗ ಮಾಡ್ತಾ ಇದ್ರು. ಅದನ್ನೇ ಗ್ಯಾಲೀಸ್ ಅಂತ ಹೇಳ್ತಾ ಇದ್ದಾನೆ. 19 ವರ್ಷ. ಐ ಹ್ಯಾವ್ ಬೀನ್ 19 ಇಯರ್ಸ್ ಇನ್ ದೋಸ್ ಗ್ಯಾಲೀಸ್. 4 ಡೇಸ್ ಅಗೋ ಐ ವಾಸ್ ಸೆಟ್ ಫ್ರೀ. 4 ದಿನಗಳ ಹಿಂದೆ ನನ್ನ ಶಿಕ್ಷೆಯ ಅವಧಿ ಮುಗೀತು, ನನ್ನನ್ನ ಬಿಡುಗಡೆ ಮಾಡಿದ್ರು. ಐ ಹ್ಯಾವ್ ವಾಕ್ಡ್ ಫಾರ್ ಮೈಲ್ಸ್. ತುಂಬಾ ದೂರದಿಂದ ನಡೆದುಕೊಂಡು ಬಂದೆ. ಐ ಹ್ಯಾವೆಂಟ್ ಈಟನ್ ಎನಿಥಿಂಗ್ ಫಾರ್ 3 ಡೇಸ್. 3 ದಿನಗಳಿಂದ ಏನು ತಿಂದಿಲ್ಲ. ಐ ಹ್ಯಾವ್ ಆಸ್ಕ್ಡ್ ಅಟ್ ಎವ್ರಿ ಇನ್. ಇನ್ ಅಂದ್ರೆ ಹೋಟೆಲ್. ದುಡ್ಡನ್ನ ತಗೊಂಡು ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡೋ, ಊಟದ ವ್ಯವಸ್ಥೆ ಮಾಡೋ ಸ್ಥಳಗಳಿಗೆ ಇನ್ ಅಂತ ಹೇಳ್ತಾರೆ. ಧಾಬಾಗಳು ಅನ್ಬೋದು, ಹೋಟೆಲ್ಗಳು ಅನ್ಬೋದು, ರೆಸ್ಟೋರೆಂಟ್ಗಳು ಅನ್ಬೋದು. ಎಲ್ಲ ಕಡೆ ಕೇಳಿದೆ, ಯಾರು ನನಗೆ ಊಟ ಕೊಟ್ಟಿಲ್ಲ. ಐ ವಾಸ್ ಟೋಲ್ಡ್ ಗೆಟ್ ಔಟ್, ಹೊರಗೆ ಹೋಗು ಅಂತ ಹೇಳಿದರು. ಐ ವಾಂಟ್ ಫುಡ್, ನನಗೆ ಊಟ ಬೇಕು, ಆಹಾರ ಬೇಕು. ಐ ಆಮ್ ಸ್ಟಾರ್ವಿಂಗ್. ಸ್ಟಾರ್ವಿಂಗ್ ಅಂದರೆ ಹಸಿವಿನಿಂದ ಬಳಲು. ಹಸಿವಿನಿಂದ ಬಳಲು. ಗಿವ್ ಮೀ ಫುಡ್ ಕ್ವಿಕ್ಲಿ. ಕ್ವಿಕ್ಲಿ ಅಂದರೆ ಅವಸರವಾಗಿ, ವೇಗವಾಗಿ, ಬೇಗನೆ. ಬಿಷಾಪ್ ಕಾಮ್ಲಿ ಅಂದರೆ ಶಾಂತ ಚಿತ್ತದಿಂದ ಹೇಳ್ತಾರೆ. ಸಿಸ್ಟರ್ ಪುಟ್ ಅನದರ್ ಪ್ಲೇಟ್. ಇನ್ನ ಒಂದು ತಟ್ಟೆಯನ್ನು ಹಚ್ಚಿ. ಆನ್ ದಿ ಟೇಬಲ್ ಆ್ಯಂಡ್ ಪುಟ್ ಸಮ್ ಶೀಟ್ಸ್ ಆನ್ ದಿ ಬೆಡ್ ಇನ್ ದಿ ಅಬೋವ್. Trembling and stifling a scream, Baptistine goes to carry out the orders. ಬಿಷಾಪ್ ಏನು ಹೇಳ್ತಾರೆ, ಟೇಬಲ್ ಮೇಲೆ ಇನ್ನೂ ಒಂದು ತಟ್ಟೆನ ಹಚ್ಚಿ, ತಟ್ಟೆಗೆ ಒಂದಿಷ್ಟು ಬಟ್ಟೆಗಳನ್ನು ಇಡಿ ಸುತ್ತಲೂ ಅಂತ ಬ್ಯಾಪ್ಟಿಸ್ಟೈನ್ ಸಿಸ್ಟರ್ ಹೇಳ್ತಾರೆ. ಸಿಸ್ಟರ್ ಟ್ರೆಂಬ್ಲಿಂಗ್ ಅಂದರೆ ನಡುಗುತ್ತಾ. ಟ್ರೆಂಬ್ಲಿಂಗ್ ಅಂದರೆ ನಡುಗುತ್ತಾ. ಸ್ಟಿಫ್ಲಿಂಗ್, STIFLING. ಹೇಳಿ ನೋಡೋಣ. STIFLING, ಸ್ಟಿಫ್ಲಿಂಗ್ ಅಂದ್ರೆ ಬೆವೆಯುತ್ತಾ, ಬೆವರು ಬರುತ್ತಾ, ಬೆವೆಯುತ್ತಾ ಅಂತ ಅರ್ಥ. ಬೆವೆಯುತ್ತಾ, ನಡುಗುತ್ತಾ. ಸ್ಟಿಫ್ಲಿಂಗ್ ಅ ಸ್ಕ್ರೀಮ್ ಅಂದ್ರೆ ಒಂದು ಬೆವೆಯುತ್ತಾ, ಮತ್ತು ಒಂದು ಸ್ಕ್ರೀಮ್ ಅಂದ್ರೆ
ಕಿರುಚು. ಬೆವೆಯುತ್ತಾ, ನಡುಗುತ್ತಾ, ಒಂದು ಕಿರುಚನ್ನು ಗಟ್ಟಿಯಾಗಿ ಹಿಡಿಯುತ್ತಾ. ಗಟ್ಟಿಯಾಗಿ ಹಿಡಿಯುತ್ತಾ. ಬಿಷಪ್ ಕೊಟ್ಟ ಆರ್ಡರ್ಗಳನ್ನು ಫಾಲೋ ಮಾಡೋದಕ್ಕೆ, ಕ್ಯಾರಿ ಔಟ್ ದಿ ಆರ್ಡರ್ಸ್ ಅಂದರೆ ಪಾಲನೆ ಮಾಡೋದಕ್ಕೆ ಹೋಗ್ತಾಳೆ. ಬಿಷಪ್ ಸೇಸ್, ಫ್ರೆಂಡ್, ಸಿಟ್ ಡೌನ್ ಆ್ಯಂಡ್ ವಾರ್ಮ್ ಯುವರ್ ಸೆಲ್ಫ್. ಕುಳಿತುಕೋ, ದಣದಿರ್ತೀಯ, ಬಿಸಿಯಾಗಿ ಕುಳಿತುಕೋ, ಬೆಚ್ಚಗೆ ಕುಳಿತುಕೋ. ಯು ಮೇ ಬಿ ಟಯರ್ಡ್, ದಣದಿರ್ತೀಯ. ವೈಲ್ ವಿ ಹ್ಯಾವ್ ಸಪರ್, ಯುವರ್ ಬೆಡ್ ವಿಲ್ ಬಿ ಮೇಡ್ ರೆಡಿ. ನಾವು ಊಟ ಮುಗಿಸೋದಕ್ಕಿಂತ ಮುಂಚೆ, ಸಪರ್ ಅಂದರೆ ಡಿನ್ನರ್, ಸಾಯಂಕಾಲದ ಊಟ ಮುಗಿಸೋ ಅಷ್ಟೊತ್ತಿಗೆ ನಿನ್ನ ಹಾಸಿಗೆ ರೆಡಿ ಆಗುತ್ತೆ ಅಂತ ಹೇಳ್ತಾರೆ. ಸಪರ್ ಅಂದರೆ ಸಾಯಂಕಾಲದ ಊಟ. ಕಾನ್ವಿಕ್ಟ್ ಸೇಸ್, ಡು ಯು ಅಂಡರ್ಸ್ಟ್ಯಾಂಡ್, ಐ ಆಮ್ ಅ ಕಾನ್ವಿಕ್ಟ್. ನಿನಗೆ ಅರ್ಥ ಆಗ್ತಾ ಇದೆ, ನಾನೊಬ್ಬ ಅಪರಾಧಿ. ಯು ಕಾಲ್ ಮೀ ಫ್ರೆಂಡ್, ನನ್ನನ್ನು ಗೆಳೆಯ ಅಂತ ಕರಿತಿದೀಯಾ. ಆ್ಯಂಡ್ ಡೋಂಟ್ ಸೇ ಗೆಟ್ ಔಟ್ ಡಾಗ್ ಆ್ಯಸ್ ಎವ್ರಿಬಡಿ ಎಲ್ಸ್ ಡಸ್. ಗೆಳೆಯ ಅಂತ ಬೇರೆ ಕರಿತಾ ಇದೀಯಾ, ನನಗೆ ಹೊರಗೆ ಹೋಗು ನಾಯಿ ಅಂತ ಎಲ್ಲರೂ ಹೇಳೋ ಥರ ನೀನು ಹೇಳೋಕೆ ಹೋಗ್ಬೇಡ ಅಂತ ಆ ಅಪರಾಧಿ ಕೇಳ್ಕೊಂತಾನೆ. ಯು ಮಸ್ಟ್ ಬಿ ಅ ಗ್ರೇಟ್ ಸೋಲ್, ಥ್ಯಾಂಕ್ ಯು. ನೀನೊಬ್ಬ ಒಳ್ಳೆಯ ಆತ್ಮ, ಒಳ್ಳೆಯ ಮನುಷ್ಯನೇ ಆಗಿರಬೇಕು, ಧನ್ಯವಾದಗಳು ಅಂತ ಕಾನ್ವಿಕ್ಟ್ ಹೇಳ್ತಾನೆ, ಅಪರಾಧಿ ಹೇಳ್ತಾನೆ. ದೆನ್ ಬಿಷಪ್ ಸೇಸ್, ಯು ಆರ್ ಸಫರಿಂಗ್, ಬಳಲುತ್ತಿದ್ದೀಯಾ. ಯು ಆರ್ ಸಫರಿಂಗ್ ಅಂದರೆ ಬಳಲುತ್ತಿದ್ದೀಯಾ. ಯು ಆರ್ ಹಂಗ್ರಿ ಆ್ಯಂಡ್ ಥರ್ಸ್ಟಿ, ನಿನಗೆ ಹಸಿವಾಗಿದೆ, ಬಾಯಾರಿಕೆ ಆಗಿದೆ. ಯು ಮಸ್ಟ್ ನಾಟ್ ಥ್ಯಾಂಕ್ ಮೀ, ನೀನು ನನಗೆ ಧನ್ಯವಾದಗಳನ್ನು ಹೇಳಬೇಡ. ಸಿಸ್ಟರ್, ದಿ ಲ್ಯಾಂಪ್ ಗಿವ್ಸ್ ಅ ವೆರಿ ಪೂವರ್ ಲೈಟ್, ಬ್ರಿಂಗ್ ದಿ ಸಿಲ್ವರ್ ಕ್ಯಾಂಡಲ್ ಸ್ಟಿಕ್ಸ್ ಆ್ಯಂಡ್ ಲೈಟ್ ದೆಮ್. ಇಲ್ಲಿರೋ ಈ ಹಣತೆ ತುಂಬಾನೇ ಕಡಿಮೆ ಬೆಳಕು ಕೊಡ್ತಾ ಇದೆ. ಪೂವರ್ ಲೈಟ್ ಅಂದರೆ ಕಡಿಮೆ ಬೆಳಕು ಕೊಡ್ತಾ ಇದೆ. ಅಲ್ಲಿರುವ ಆ ಬೆಳ್ಳಿಯ ಕ್ಯಾಂಡಲ್ ಸ್ಟಿಕ್ಸ್ ಅಂದರೆ ಮೇಣಬತ್ತಿಗಳನ್ನಿಡುವ ಒಂದು ಸ್ಟ್ಯಾಂಡ್ ಹಚ್ಚಿ ಅದಕ್ಕೆ ಜಾಸ್ತಿ ಬೆಳಕು ಬರೋ ಥರ ಮಾಡಿ, ವ್ಯವಸ್ಥೆ ಮಾಡಿ ಅಂತ ಹೇಳ್ತಾನೆ. ಬ್ಯಾಪ್ಟಿಸ್ಟೈನ್ ಗೋಸ್ ಟು ದಿ ಮ್ಯಾಂಟಲ್ ಆ್ಯಂಡ್ ಬ್ರಿಂಗ್ಸ್ ದಿ ಸಿಲ್ವರ್ ಕ್ಯಾಂಡಲ್ ಸ್ಟಿಕ್ಸ್. ಬ್ಯಾಪ್ಟಿಸ್ಟೈನ್ ಏನು ಮಾಡ್ತಾಳೆ ಅವಾಗ, ನಡೆದುಕೊಂಡು ಮ್ಯಾಂಟಲ್ಗೆ ಹೋಗ್ತಾಳೆ. MANTEL, ಮ್ಯಾಂಟಲ್. ಮ್ಯಾಂಟಲ್ ಅಂದರೆ ಚೌಕಟ್ಟು, ಕಪಾಟು ಅಂತ ಅರ್ಥ. ಬ್ಯಾಪ್ಟಿಸ್ಟೈನ್ ಗೋಸ್ ಟು ದಿ ಮ್ಯಾಂಟಲ್ ಅಂದರೆ ಚೌಕಟ್ಟು, ಕಪಾಟು. Brings the silver candlesticks and lights them. She serves them supper, soup, cheese, mutton, and a large loaf of bread. The convict devours. The convict devours. 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 ಡಿವೋರ್ಸ್ ಅಂದರೆ ತಿನ್ನುತ್ತಾನೆ. ಏನೇನು ಕೊಡ್ತಾರೆ ಅವನಿಗೆ ಸಿಸ್ಟರ್ ಬ್ಯಾಪ್ಟಿಸ್ಟೈನ್? ಚೀಸ್, ಮಟನ್, ಸೂಪ್ ಮತ್ತು ಒಂದು ದೊಡ್ಡದಾದ ಬ್ರೆಡ್ಡನ್ನು ಕೊಡ್ತಾಳೆ. ಅವಾಗ ಈ ಕಾನ್ವೆಕ್ಟ್ ತಿನ್ನುತ್ತಾನೆ. ಡಿವೋರ್ಸ್ ಅಂದರೆ ತಿನ್ನುತ್ತಾನೆ ಅಂತ ಅರ್ಥ. ಬಿಷಪ್ ಟು ಕಾನ್ವಿಕ್ಟ್, ಹಿ ಸೇಸ್, ಯು ಮಸ್ಟ್ ಹ್ಯಾವ್ ಸಫರ್ಡ್ ಅ ಲಾಟ್. ನೀನು ತುಂಬಾನೇ ಕಷ್ಟಪಟ್ಟಿರ್ಬೋದು, ತುಂಬಾನೇ ಆಯಾಸಗೊಂಡಿರ್ಬೋದು, ಬಳಲಿರ್ಬೋದು ಅಂತ ಹೇಳ್ತಾನೆ. ಅದಕ್ಕೆ ಕಾನ್ವಿಕ್ಟ್ ಸೇಸ್, ಮೈ ಗಾಡ್, ಎಸ್, ದ್ಯಾಟ್ಸ್ ಅ ಲಾಂಗ್ ಟೈಮ್ ಅಗೋ. ದ್ಯಾಟ್ ವಾಸ್ ವೆನ್ ಐ ವಾಸ್ ಅ ಮ್ಯಾನ್. ನೌ ಐ ಆಮ್ ನಾಟ್ ಅ ಮ್ಯಾನ್, ಐ ಆಮ್ ಅ ನಂಬರ್. ನಂಬರ್ 24601 ಆ್ಯಂಡ್ ಐ ಹ್ಯಾವ್ ಲಿವ್ಡ್ ಇನ್ ಹೆಲ್ ಫಾರ್ 19 years ಅಂತ ಹೇಳ್ತಾನೆ. ಬಿಷಪ್ ಏನು ಕೇಳ್ತಾನೆ ಆ ಅಪರಾಧಿಗೆ, ನೀನು ತುಂಬಾನೇ ಬಳಲಿರ್ಬೋದು, ಕಷ್ಟಪಟ್ಟಿರ್ಬೋದು ಅಂತ ಕೇಳ್ತಾನೆ. ಅದಕ್ಕೆ ಕಾನ್ವಿಕ್ಟ್ ಸೇಸ್, ಓ ಗಾಡ್, ಮೈ ಗಾಡ್, ಎಸ್, ಅಯ್ಯೋ ದೇವರೇ, ಹೌದು, ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೇನೆ.
ದಟ್ ವಾಸ್ ಲಾಂಗ್ ಟೈಮ್ ಅಗೋ, ತುಂಬ ವರ್ಷಗಳ ಹಿಂದೆ. ದಟ್ ವಾಸ್ ವೆನ್ ಐ ವಾಸ್ ಅ ಮ್ಯಾನ್. ನಾನು ಯಾವಾಗ ಒಬ್ಬ ಮನುಷ್ಯನಾಗಿದ್ನೋ ಅವಾಗ ಕಷ್ಟಪಟ್ಟಿದ್ದೆ. ನೌ ಐ ಆಮ್ ನಾಟ್ ಅ ಮ್ಯಾನ್. ಈಗ ನನ್ನನ್ನು ಹೆಸರಿಡಿದು ಯಾರೂ ಕರೆಯಲ್ಲ, ನಾನೊಬ್ಬ ಮನುಷ್ಯನೇ ಅಲ್ಲ ಅಂತ ಅನಿಸುತ್ತೆ. ಐ ಆಮ್ ಅ ನಂಬರ್. ನನಗೆ ಎಲ್ಲರೂ ನಂಬರಿಂದ ಕರೀತಾರೆ. ನನ್ನ ಹತ್ರ ಇಲ್ಲ ಮನುಷ್ಯತ್ವನ ಕಳ್ಕೊಂಡು ಬಿಟ್ಟಿದ್ದೇನೆ ನಾನು. ನನ್ನ ಹೆಸರು ನಂಬರ್ 24601. ಆ್ಯಂಡ್ ಐ ಹ್ಯಾವ್ ಲಿವ್ಡ್ ಇನ್ ಹೆಲ್ ಫಾರ್ 19 years. ನಾನು ನರಕದಲ್ಲಿ 19 ವರ್ಷ ಕಾಲ ಜೀವನ ಸಾಗಿಸಿ ಬಂದಿದ್ದೇನೆ. ಹೆಲ್ ಅಂದರೆ ನರಕ. ನರಕ ಯಾತನೆ ಅನುಭವಿಸಿದ್ದೇನೆ 19 ವರ್ಷಗಳ ಕಾಲ ಅಂತ ಕಾನ್ವಿಕ್ಟ್ ಹೇಳ್ತಾನೆ. ಅದಕ್ಕೆ ಬಿಷಾಪ್ ಹೇಳ್ತಾನೆ, ಟೆಲ್ ಮಿ ಅಬೌಟ್ ಇಟ್, ಅಬೌಟ್ ದಿ ಹೆಲ್ ಯು ಲಿವ್ಡ್ ಇನ್. ನನಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳು. ನೀನು ಯಾವ ನರಕದಲ್ಲಿದ್ದಿ, ಆ ನರಕಕ್ಕೆ ಒಂದು ಪರಿಚಯ ಕೊಡು, ಒಂದು ಉದಾಹರಣೆ ಕೊಡು ಅಂತ ಬಿಷಪ್ ಕೇಳ್ತಾನೆ. ಕಾನ್ವಿಕ್ಟ್ ಸೇಸ್, ಇಟ್ಸ್ ಸೋ ಲಾಂಗ್ ಅಗೋ ಐ ಫಾರ್ಗೆಟ್. ಇದು ತುಂಬಾನೇ ಹಿಂದಿನ ಕತೆ, ನಾನು ಮರೆತು ಬಿಟ್ಟಿದ್ದೇನೆ. ಡ್ರೀಮಿಲಿ ಐ ಲಿವ್ಡ್ ವಿತ್ ಮೈ ಸಿಸ್ಟರ್ ಆ್ಯಂಡ್ ಹರ್ 7 children. ದೆನ್ ಸಡನ್ಲಿ ಆ್ಯಂಡ್ ವೆರಿ ರ್ಯಾಪಿಡ್ಲಿ, ಎಸ್ ಐ ರಿಮೆಂಬರ್, ಶಿ ವಾಸ್ ಇಲ್. ವಿ ಹ್ಯಾಡ್ ನೋ ಫುಡ್. ಐ ಕುಡ್ ನಾಟ್ ವರ್ಕ್. The children were starving, so I stole some bread. I was sentenced 19 years in the galleys, 19 years in hell, sobs. Then began my stay in hell. They chained me up like a wild animal. They lashed me like a hound. They fed. I fed on filth for 19 years, 19 years. They took away my name, they took away my soul, and they gave me a devil in its place. I was a man once, I am a beast now, and they made me what I am. I am free to starve ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತಾನೆ ಕಾನ್ವಿಕ್ಟಲ್ಲಿ ಅಪರಾಧಿ? ತುಂಬ ದಿನಗಳ ಹಿಂದೆ ನಾನು ನನ್ನ ಸಹೋದರಿ ಮತ್ತು ಅವರ 7 ಮಕ್ಕಳ ಜೊತೆ ವಾಸ ಆಗಿದ್ದೆ. ಐ ಲಿವ್ಡ್ ವಿತ್ ಮೈ ಸಿಸ್ಟರ್ ಆ್ಯಂಡ್ ಹರ್ 7 children. ದೆನ್ ಸಡನ್ಲಿ ವೆರಿ ರ್ಯಾಪಿಡ್ಲಿ, ಎಸ್ ಆವಾಗ ತುಂಬಾನೇ ತಕ್ಷಣವಾಗಿ, ಐ ರಿಮೆಂಬರ್ ನೆನಪಾಗುತ್ತೆ ನನಗೆ, ಶಿ ವಾಸ್ ಇಲ್. ಅವರಿಗೆ ಅನಾರೋಗ್ಯ ಕಾಡ್ತಾ ಇತ್ತು. ಯಾರಿಗೆ? ಆ ಅಪರಾಧಿಯ ಸಹೋದರಿಗೆ, ತಂಗಿಗೆ ಅನಾರೋಗ್ಯ ಕಾಡ್ತಾ ಇತ್ತು. ವಿ ಹ್ಯಾಡ್ ನೋ ಫುಡ್. ಊಟ ಇರಲಿಲ್ಲ. ಐ ಕುಡ್ ನಾಟ್ ಗೆಟ್ ವರ್ಕ್. ಐ ಕುಡ್ ಗೆಟ್ ನೋ ವರ್ಕ್. ನನಗೆ ಯಾವುದು ಕೆಲಸನೂ ಸಿಗಲಿಲ್ಲ. ದಿ ಚಿಲ್ಡ್ರನ್ ವೇರ್ ಸ್ಟಾರ್ವಿಂಗ್. ಮಕ್ಕಳೆಲ್ಲ ಹಸಿವಿನಿಂದ ಬಳಲ್ತಾ ಇದ್ರು. ಸೊ ಐ ಸ್ಟೋಲ್ ಸಮ್ ಬ್ರೆಡ್. ಅದಕ್ಕೆ ನಾನು ಒಂದಿಷ್ಟು ಬ್ರೆಡ್ಗಳನ್ನು ಕಳ್ಳತನ ಮಾಡಿದೆ. ಐ ವಾಸ್ ಸೆಂಟೆನ್ಸ್ಡ್ ಟು 19 years ಇನ್ ದಿ ಗ್ಯಾಲೀಸ್. ಬ್ರೆಡ್ಡುಗಳನ್ನು ಕಳ್ಳತನ ಮಾಡಿದ್ದ ಅಪರಾಧಕ್ಕೆ ನನಗೆ 19 ವರ್ಷಗಳ ಈ ಜೈಲು ವಾಸದ ಶಿಕ್ಷೆ ಕೊಡಲಾಯಿತು. 19 years ಇನ್ ಹೆಲ್. ನರಕದಲ್ಲಿ 19 ವರ್ಷಗಳು ಅಂತ ಸಾಬ್ಸ್ ಅಂದರೆ ಕಣ್ಣೀರು ಹೇಳ್ತಾನೆ. ದೆನ್ ಬಿಗ್ಯಾನ್ ಮೈ ಸ್ಟೇ ಇನ್ ಹೆಲ್. ಅಳುತ್ತಾ ಅಳುತ್ತಾ ಆವಾಗ ನನ್ನ ನರಕ ಯಾತನೆ, ನರಕವಾಸ ಶುರು ಆಯಿತು ಅಂತ ಹೇಳ್ತಾನೆ. ದೇ ಚೈಂಡ್ ಮೀ ಲೈಕ್ ಅ ವೈಲ್ಡ್ ಅನಿಮಲ್. ಅವರು ನನಗೆ ಒಂದು ಕಾಡು ಪ್ರಾಣಿಗೆ ಹಾಕಿದಂಗೆ ಸರಪಳಿಗಳನ್ನು ಹಾಕಿ ಕಟ್ಟಿದ್ರು. ದೇ ಲ್ಯಾಶ್ಡ್ ಮೀ ಲೈಕ್ ಅ ಹೌಂಡ್. ದೇ ಲ್ಯಾಶ್ಡ್. ಲ್ಯಾಶ್ ಅಂದರೆ ಬಾರ್ಕೋಲು ಅಂತ ಹೇಳ್ತಾರೆ, ಗೊತ್ತಾ ನಿಮಗೆ? ಲ್ಯಾಶ್ಡ್ ಅಂದರೆ ಬಾರ್ಕೋಲ್ನಿಂದ ಹೊಡೆಯೋದು, ಹಗ್ಗದಿಂದ ಹೊಡೆಯೋದು, ಚರ್ಮದಿಂದ ಹೊಡೆಯೋದು. ಲ್ಯಾಶ್ಡ್ ಅಂದರೆ ಪ್ರಹಾರ ಮಾಡು. ಹೊಡೆ. ದೇ ಲ್ಯಾಶ್ಡ್ ಮೀ ಲೈಕ್ ಅ ಹೌಂಡ್. ದೇ ಲ್ಯಾಶ್ಡ್ ಮೀ ಲೈಕ್ ಅ ಹೌಂಡ್. HOUND. ಹೌಂಡ್. HOUND. ಹೌಂಡ್ ಅಂದರೆ ಬೇಟೆ ನಾಯಿ. ಬೇಟೆ ನಾಯಿಗೆ ಹೇಗೆ ಹೊಡಿತಾರೋ
ಆಗ ಹುಡುಗರು ಐ ಫೆಡ್ ಆನ್ ಫಿಲ್ಡ್, ಹೊಲಸೆಲ್ಲ ತಿಂದು ಬದುಕಿದೆ ನಾನು. ಫಿಲ್ಡ್ ಅಂದರೆ ಹೊಲಸು, ಗಲೀಜು. ಐ ಫೆಡ್ ಆನ್ ಫಿಲ್ಡ್ ಫಾರ್ 19 years, 19 ವರ್ಷಗಳ ಕಾಲ ನಾನು ಸಿಕ್ಕಿದ್ದನ್ನೆಲ್ಲ ಗಲೀಜಾದ ಊಟಗಳನ್ನೆಲ್ಲ ತಿಂದು ಬದುಕಿದೆ. ದೇ ಟುಕ್ ಅವೇ ಮೈ ನೇಮ್, ಅವರು ನನ್ನ ಹೆಸರನ್ನು ಕಿತ್ಕೊಂಡ್ರು. ದೇ ಟುಕ್ ಅವೇ ಮೈ ಸೋಲ್, ನನ್ನ ಆತ್ಮವನ್ನು ಕಿತ್ಕೊಂಡ್ರು. ಆ್ಯಂಡ್ ದೇ ಗೇವ್ ಮೀ ಅ ಡೆವಿಲ್ ಇನ್ ಇಟ್ಸ್ ಪ್ಲೇಸ್, ನನ್ನ ಹೆಸರನ್ನು ಕಿತ್ಕೊಂಡು ನನ್ನ ಆತ್ಮವನ್ನು ಕಿತ್ಕೊಂಡು ಅದರ ಜಾಗದಲ್ಲೇ ನನ್ನೊಳಗೆ ಒಬ್ಬ ರಾಕ್ಷಸನನ್ನು ತುಂಬಿದ್ರು ಅವರು. ಐ ವಾಸ್ ಅ ಮ್ಯಾನ್ ಒನ್ಸ್, ನಾನು ಒಂದು ಕಾಲದಲ್ಲಿ ಮನುಷ್ಯನಾಗಿದ್ದೆ. ಐ ಆಮ್ ಅ ಬೀಸ್ಟ್ ನೌ, ಈಗ ನಾನೊಬ್ಬ ರಾಕ್ಷಸ ಆಗಿದ್ದೇನೆ, ಪ್ರಾಣಿಯಾಗಿ ಹೋಗಿದ್ದೇನೆ. ಆ್ಯಂಡ್ ದೇ ಮೇಡ್ ಮೀ ವಾಟ್ ಐ ಆಮ್, ಇದಕ್ಕೆಲ್ಲ ಕಾರಣ ಅವರು. ನವ್ ಐ ಆಮ್ ಫ್ರೀ ಟು ಸ್ಟಾರ್ವ್, ಈಗ ನನ್ನನ್ನು ಹಸಿವಿನಿಂದ ಬಳಲಿ ಅಂತ ಬಿಡುಗಡೆ ಮಾಡಿ ಹೊರಗಡೆ ಬಿಟ್ಟಿದ್ದಾರೆ ಅಂತ ಹೇಳ್ತಾನೆ. ಇಲ್ಲಿ ಬೀಸ್ಟ್ ಅಂದರೆ ಕಾಡು ಪ್ರಾಣಿ, ಕ್ರೂರ ಪ್ರಾಣಿ ಅಂತ ಅರ್ಥ. ಕ್ರೂರ ಪ್ರಾಣಿ. ಅದಕ್ಕೆ ಬಿಷಪ್ ಸೇಸ್ ಮೈ ಸನ್, ನನ್ನ ಮಗನೇ. ಯು ಹ್ಯಾವ್ ಸಫರ್ಡ್ ಮಚ್, ನೀನು ತುಂಬ ಕಷ್ಟಪಟ್ಟಿದ್ದೀಯಾ, ತುಂಬನೇ ಬಳಲಿದ್ದೀಯಾ. ಬಟ್ ದೇರ್ ಈಸ್ ಹೋಪ್ ಫಾರ್ ಆಲ್, ಎಲ್ಲರಿಗೂ ಒಂದು ಹೋಪ್ ಇರುತ್ತೆ. HOPE, ಹೋಪ್ ಅಂದರೆ ಏನು? HOPE, ಹೋಪ್ ಅಂದರೆ ಭರವಸೆ. ಎಲ್ಲರಿಗೂ ಒಂದು ನಂಬಿಕೆ, ವಿಶ್ವಾಸ, ಭರವಸೆ ಇರುತ್ತೆ, ಒಳ್ಳೆಯದಾಗತ್ತೆ ಅನ್ನೋ ಒಂದು ವಿಶ್ವಾಸ ಇರುತ್ತೆ. ಯು ಕ್ಯಾನ್ ಹ್ಯಾವ್ ರೆಸ್ಟ್ ನೌ, ಇವಾಗ ನೀವು ಒಂಚೂರು ಆರಾಮ್ ಮಾಡ್ಬೋದು, ರೆಸ್ಟ್ ಮಾಡ್ಬೋದು ಅಂತ ಹೇಳ್ತಾನೆ. ಅದಕ್ಕೆ ಕಾನ್ವಿಕ್ಟ್ ಸೇಸ್ ಹೋಪ್, ಹೋಪ್, ಹ ಹ ಹ. ಲಾಫ್ಸ್ ವೈಡ್ಲಿ, ಜೋರಾಗಿ ನಗ್ತಾ ವಿಶ್ವಾಸನ ಭರವಸೆನ ಹ ಹ ಹ ಹ ಅಂತ ಆ ಅಪರಾಧಿ ಜೋರಾಗಿ ಬಿಡ್ತಾನೆ. ಬಿಷಪ್ ಸೇಸ್ ಯು ಹ್ಯಾವ್ ವಾಕ್ಡ್ ಫಾರ್, ತುಂಬ ದೂರದಿಂದ ನಡೆದು ಬಂದಿದೀಯಾ. ಯು ಆರ್ ಟಯರ್ಡ್, ಬಳಲಿದ್ದೀಯಾ. ಲೈ ಡೌನ್, ಅಡ್ಡಾಗು, ಮಲಗು. ಆ್ಯಂಡ್ ಸ್ಲೀಪ್ ಆನ್ ದಿ ಕೌಚ್ ದೇರ್, ಅಲ್ಲಿರುವ ಆ ಸೋಫಾ ಮೇಲೆ ಮಲಗಿಕೋ ಅಂತ ಹೇಳ್ತಾರೆ. ಕೌಚ್ ಅಂದರೆ ದಿವಾನ, ಸೋಫಾ, ಬಾಕು ಅಂತಲೂ ಹೇಳ್ತಾರೆ. ಗುಡ್ ನೈಟ್ ಯಂಗ್ ಮ್ಯಾನ್ ಅಂತ ಹೇಳಿ ಬಿಷಪ್ ಹೊರಡೋಗ್ತಾನೆ. ಮುಂದೆ ಏನಾಗುತ್ತೆ? ಬ್ಯಾಕ್ಗ್ರೌಂಡ್ ಸೀನ್ನಲ್ಲಿ ಜೀನ್, ಜೀನ್ ವಾಸ್ ಸೋ ಎಕ್ಸಾಸ್ಟೆಡ್ ದಟ್ ಹಿ ಫೆಲ್ ಅಸ್ಲೀಪ್ ಇಮಿಡಿಯೇಟ್ಲಿ, ಅವನು ತಕ್ಷಣ ಮಲಗಿಬಿಡ್ತಾನೆ. ಟುವರ್ಡ್ಸ್ ದಿ ಮಿಡ್ಲ್ ಆಫ್ ದಿ ನೈಟ್ ಹಿ ವೋಕ್ ಅಪ್, ಮಧ್ಯರಾತ್ರಿಗೆ ಎದ್ದೇಳ್ತಾನೆ. ವಾಟ್ ವೋಕ್ ಹಿಮ್ ವಾಸ್ ದಿ ಬೆಡ್, ಅಲ್ಲಿರೋ ಆ ಹಾಸಿಗೆ ಅವನಿಗೆ ಆರಾಮದಾಯಕ ಕಾಣಿಸ್ಲಿಲ್ಲ, ಅದಕ್ಕೆ ಎದ್ದೇಳ್ತಾನೆ. ಇಟ್ ವಾಸ್ ಲಾಂಗ್ 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 ಅಗೋ ಸಿನ್ಸ್ ಹಿ ಹ್ಯಾಡ್ ಸ್ಲೆಪ್ಟ್ ಆನ್ ಅ ಬೆಡ್, ಅವನಿಗೆ ಹಾಸಿಗೆಯ ಮೇಲೆ ಮಲ್ಕೊಂಡು, ಗಾದಿಗಳ ಮೇಲೆ ಮಲ್ಕೊಂಡು, ಬೆಡ್ಗಳ ಮೇಲೆ ಮಲ್ಕೊಂಡು ಅಭ್ಯಾಸ ಹೋಗಿತ್ತು. He started reflecting about those 19 years. He started reflecting about those 19 years. ಅಂದರೆ ಆ 19 ವರ್ಷಗಳ ಕಾಲದ ಯೋಚನೆ, ನೆನಪುಗಳನ್ನು ಮಾಡಿ ಅಲ್ಲಿ ಜೀವನ ಹೇಗೆ ಕಳೆದೆ ಅನ್ನೋದನ್ನು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. He had been sentenced for stealing bread. ಅವನನ್ನು ಬ್ರೆಡ್ ಕಳ್ಳತನ ಮಾಡಿದ್ದಕ್ಕೆ ಶಿಕ್ಷೆಗೆ ಗುರಿಪಡಿಸಲಾಗಿತ್ತು. ಹಿ ಟ್ರೈ ಟು ಎಸ್ಕೇಪ್ ಮೆನಿ ಟೈಮ್ಸ್, ಅವನು ತುಂಬ ಸರ್ತಿ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡಿದ್ದ. ಈಚ್ ಟೈಮ್ ಹಿ ವಾಸ್ ಕಾಟ್, ಪ್ರತಿ ಸರ್ತಿ ಸಿಕ್ಕಿ ಹಾಕೊಳ್ತಿದ್ದ. ದಿ ಕೋರ್ಟ್ ಇನ್ಕ್ರೀಸ್ಡ್ ಹಿಸ್ ಸೆಂಟೆನ್ಸ್, ತಪ್ಪಿಸಿಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡಿದ್ದಕ್ಕೆ ಆ ನ್ಯಾಯಾಲಯ, ಕೋರ್ಟ್, ಇಲ್ಲಿ ಕೋರ್ಟ್ ಅಂದರೆ ನ್ಯಾಯಾಲಯ, ಅವನ ಶಿಕ್ಷೆಯನ್ನು ಇನ್ನೂ ಜಾಸ್ತಿ ಮಾಡ್ತಾ ಇತ್ತು. ಆ್ಯಂಡ್ 19 years ಹ್ಯಾಡ್ ಗಾನ್ ಬೈ, 19 ವರ್ಷಗಳು ಮುಗಿದೋಗಿದ್ವು. ಹಿ ಹ್ಯಾಡ್ ಎಂಟರ್ಡ್ ದಿ ಗ್ಯಾಲೀಸ್ ಸಾಬಿಂಗ್ ಆ್ಯಂಡ್ ಶೆಡರಿಂಗ್, ಅವನು ಆ ಗ್ಯಾಲೀಸ್ ಒಳಗಡೆ ಅಳ್ತಾ ಅಳ್ತಾ ಹೋಗಿದ್ದ. ಸಾಬಿಂಗ್ ಅಂದರೆ ಅಳುತ್ತಾ ಅಳುತ್ತಾ. ಶೆಡರಿಂಗ್, SHUDDER,
ING. ಶಡರಿಂಗ್ ಅಂದರೆ ನಡುಗುತ್ತಾ. ಸಾಬ್ ಅಂದರೆ ಕಣ್ಣೀರಿಡು. ವೈ ಆರ್ ಯು ಸಾಬಿಂಗ್ ಅಂದರೆ ವೈ ಆರ್ ಯು ಕ್ರೈಯಿಂಗ್, ಯಾಕೆ ಹೇಳ್ತಾ ಇದೀಯಾ ಅಂತ ಅರ್ಥ. ಕಣ್ಣೀರಿಡು. ಶಡರಿಂಗ್ ಅಂದರೆ ನಡುಗುತ್ತಾ. ಅವನು ಗ್ಯಾಲೀಸ್ ಒಳಗಡೆ ಹೋಗಿದ್ದ. ಹಿ ಕೇಮ್ ಔಟ್ ಹಾರ್ಡನ್ಡ್. ಹೊರಗೆ ಬಂದಾಗ ಗಟ್ಟಿಯಾಗಿ ಹೋಗಿದ್ದ. ಒನ್ಸ್ ಹಿ ವಾಸ್ ಫ್ರೀ ಹಿ ಆಸ್ಕ್ಡ್ ಫಾರ್ ವರ್ಕ್. ಅವನು ಅಲ್ಲಿಂದ ಸ್ವತಂತ್ರನಾದ್ಮೇಲೆ, ಶಿಕ್ಷೆಯಿಂದ ಹೊರ ಬಂದ ಮೇಲೆ, ಬಿಡುಗಡೆ ಆದಮೇಲೆ ಹಿ ಆಸ್ಕ್ಡ್ ಫಾರ್ ವರ್ಕ್, ಕೆಲಸ ಹುಡ್ಕೊಂಡು ಹೋಗ್ತಾನೆ. ಬಟ್ ನೋ ಒನ್ ವಾಸ್ ವಿಲ್ಲಿಂಗ್ ಟು ಟೇಕ್ ಹಿಮ್. ಅವನಿಗೆ ಕೆಲಸ ಕೊಡಲು ಯಾರಿಗೂ ಇಷ್ಟ ಇರಲಿಲ್ಲ. ದಿ ಕೆಥೆಡ್ರಲ್ ಕ್ಲಾಕ್ ಸ್ಟ್ರಕ್ ಟು. ದಿ ಕ್ಯಾಥೆಡ್ರಲ್ ಕ್ಲಾಕ್ ಅಂದರೆ ಚರ್ಚ್ ಮೇಲೆ ಇರುವ ಒಂದು ದೊಡ್ಡ ಗಡಿಯಾರ, ಗೋಪುರದ ಗಡಿಯಾರ. ಜೀನ್ ವೆಲೆಜಿನ್ ಥಾಟ್ ಅಬೌಟ್ ದಿ ಸಿಲ್ವರ್ ವೇರ್ ದ್ಯಾಟ್ ವಾಸ್ ಲೇಡ್ ಆನ್ ದಿ ಟೇಬಲ್ ಫಾರ್ ಡಿನ್ನರ್. ಆವಾಗ ಜೀನ್ ವೆಲೆಜಿನ್, ಆ ಕಾನ್ವೆಕ್ಟ್ ಅಪರಾಧಿಗೆ ಟೇಬಲ್ ಮೇಲೆ ಇಟ್ಟಿದ್ದಂತಹ ಆ ಬೆಳ್ಳಿಯ ಪಾತ್ರೆಗಳು ನೆನಪಾಗತ್ತೆ. ಹಿ ರೋಸ್ ಟು ಹಿಸ್ ಫೀಟ್. ಎದ್ದು ನಿಂತ್ಕೊಂತಾನೆ. ಹೆಸಿಟೇಟೆಡ್ ಫಾರ್ ಅ ಮೂಮೆಂಟ್. ಆ ಕೆಲಸ ಮಾಡೋದಕ್ಕೆ ಹಿಂಜರಿತಾನೆ. ಲಿಸನ್ಡ್ ಆ್ಯಂಡ್ ವಾಕ್ಡ್ ಕಾಶಿಯಸ್ಲಿ. ನಿಧಾನವಾಗಿ ಎಚ್ಚರಿಕೆಯಿಂದ ನಡೆದುಕೊಂಡು ಹೋಗ್ತಾನೆ, ಕೇಳಿಕೊಂಡು ನಡೆದುಕೊಂಡು ಹೋಗ್ತಾನೆ. ಟು ದಿ ಅಡ್ಜಸೆಂಟ್ ರೂಮ್. ಪಕ್ಕದ ಕೋಣೆಗೆ ಎಚ್ಚರಿಕೆಯಿಂದ ನಡೆದುಕೊಂಡು ಹೋಗ್ತಾನೆ, ಸದ್ದು ಮಾಡದೆ ನಡೆದುಕೊಂಡು ಹೋಗ್ತಾನೆ. ಕಾಶಿಯಸ್ಲಿ ಅಂದರೆ ಎಚ್ಚರಿಕೆಯಿಂದ. ಎಲ್ಲಿಗೆ ಹೋಗ್ತಾನೆ? ಟು ದಿ ಅಡ್ಜಸೆಂಟ್ ರೂಮ್. ಅಡ್ಜಸೆಂಟ್ ರೂಮ್ ಅಂದರೆ ಪಕ್ಕದ ಕೋಣೆ. ದಿ ರೇಸ್ ಆಫ್ ಮೂನ್ಲೈಟ್ ಶೋನ್ ಆನ್ ದಿ ಬಿಷಾಪ್ಸ್ ಫೇಸ್. ದಿ ರೇಸ್ ಅಂದರೆ ಕಿರಣಗಳು. ಆ ಬೆಳದಿಂಗಳ ಕಿರಣಗಳು ಶೋನ್ ಅಂದರೆ ಶೈನ್ ಶಬ್ದದ ಒಂದು ಭೂತಕಾಲ. ಶೋನ್ ಅಂದರೆ ಹೊಳೆ. ಆ ಬೆಳದಿಂಗಳು ಬಿಷಾಪ್ನ ಮುಖದ ಮೇಲೆ ಹೊಳಿತಾ ಇತ್ತು. ಹೀ ಸ್ಲೆಪ್ಟ್ ಟ್ರ್ಯಾಂಕ್ವಿಲಿ. ಟ್ರ್ಯಾಂಕ್ವಿಲಿ ಅಂದರೆ ಶಾಂತವಾಗಿ. ಹೀ ಸ್ಲೆಪ್ಟ್ ಟ್ರ್ಯಾಂಕ್ವಿಲಿ. TRANQUILLY ಅಂದರೆ ನೆಮ್ಮದಿಯಿಂದ, ಶಾಂತವಾಗಿ ಮಲಗಿದ್ರು. ಟ್ರ್ಯಾಂಕ್ವಿಲಿ ಅಂದರೆ ನೆಮ್ಮದಿಯಿಂದ. ಜೀನ್ ವೆಲ್ಜಿನ್ ಸ್ಟುಡ್ ಟೆರಿಫೈಡ್. ಭಯದಿಂದ ನಿಂತ್ಕೊಂಡಿದ್ದ. ಆಟ್ ಹೀಸ್ ರೇಡಿಯಂಟ್ ಫಿಗರ್ ಅಂದರೆ ಅಷ್ಟೊಂದು ಬೆಳಕನ್ನು ಸೂಸುವ ಈ ಬಿಷಾಪ್ ಅವರ ಆಕಾರದ ಎದುರುಗಡೆ ನಿಂತ್ಕೊಂಡು ಭಯಭೀತನಾಗಿದ್ದ. ರೇಡಿಯಂಟ್. RADIANT. ರೇಡಿಯಂಟ್ ಅಂದರೆ ಕಿರಣಗಳನ್ನು ಸೂಸುವ, ಪ್ರಕಾಶಮಾನವಾದ ಅಂತ ಅರ್ಥ. ರೇಡಿಯಂಟ್ ಅಂದರೆ ಪ್ರಕಾಶಮಾನವಾದ. ಫಿಗರ್ ಅಂದರೆ ಆಕಾರ. ದಿ ಮಾರಲ್ ವರ್ಡ್ ಹ್ಯಾಸ್ ನೋ ಗ್ರೇಟರ್ ಸ್ಪೆಕ್ಟಕಲ್ ದ್ಯಾನ್ ದಿಸ್. ನೀತಿ ಮಾತುಗಳು ಇದಕ್ಕಿಂತ ಜಾಸ್ತಿ ದೊಡ್ಡದಾದ ದೃಶ್ಯ ಇರಲ್ಲ. A troubled and restless conscience on the verge of committing an evil deed. A troubled ತೊಂದರೆಗೊಳಗಾದ, ರೆಸ್ಟ್ಲೆಸ್ ವಿಶ್ರಾಂತಿ ಇಲ್ಲದ ಒಂದು ಆತ್ಮಸಾಕ್ಷಿ. ಆನ್ ದಿ ವರ್ಜ್ ಅಂದರೆ ತುಟ್ಟು ತುದಿಗೆ ನಿಂತ್ಕೊಂಡಿದೆ. ಯಾವುದರ ತುದಿಗೆ ನಿಂತ್ಕೊಂಡಿದೆ? ಕಮಿಟಿಂಗ್ ಆನ್ ಇವಿಲ್ ಡೀಡ್. ಒಂದು ಕೆಟ್ಟ ಕೆಲಸ ಮಾಡುವ ತುಟ್ಟ ತುದಿಯಲ್ಲಿ ಈ ಅಪರಾಧಿಯ, ತೊಂದರೆಗೊಳಗಾದ, ವಿಶ್ರಾಂತಿ ಇಲ್ಲದ ಆತ್ಮಸಾಕ್ಷಿ ನಿಂತ್ಕೊಂಡಿದೆ. ಕಂಟೆಂಪ್ಲೇಟಿಂಗ್ ದಿ ಸ್ಲೀಪ್ ಆಫ್ ಅ ಗುಡ್ ಮ್ಯಾನ್. Suddenly, Jean Valjean went past the bed, straight to the cupboard.
He saw the silverware, took it, crossed the room, jumped out of the window, ran across the garden, leaped over the wall like a tiger, and fled. ಈ ಕೆಟ್ಟ ಕೆಲಸ ಮಾಡುವ ಒಂದು ತುಟ್ಟ ತುದಿಯಲ್ಲಿ ನಿಂತಿದ್ದ ಈ ಅಪರಾಧಿ ಕೆಟ್ಟ ಕೆಲಸ ಮಾಡೇ ಬಿಡ್ತಾನೆ. ಶಬ್ದಗಳ ಅರ್ಥ ಈ ಒಂದು ಸಾರಾಂಶ ಹೇಳಿದ್ಮೇಲೆ ಹೇಳ್ತೇನೆ. ಕಂಟಂಪ್ಲೇಟಿಂಗ್ ಅಂದ್ರೆ ಯೋಚನೆ ಮಾಡುತ್ತಾ, ದಿ ಸ್ಲೀಪ್ ಆಫ್ ಅ ಗುಡ್ ಮ್ಯಾನ್. ಸಡನ್ಲಿ, ತಕ್ಷಣ. ಜೀನ್ ವೆಲ್ಜಿನ್ ವೆಂಟ್ ಪಾಸ್ಟ್ ದಿ ಬೆಡ್. ಆ ಗಾದಿಯನ್ನ ಬಿಷಪ್ ಮಲಗಿದ ಒಂದು ಹಾಸಿಗೆಯನ್ನ ದಾಟಿ ಹೋಗ್ತಾನೆ. ಸ್ಟ್ರೇಟ್ ಟು ದಿ ಕಪೋರ್ಡ್, ಕಪಾಟಿಗೆ ಹೋಗ್ತಾನೆ. ಅಲ್ಲಿ ಆ ಬೆಳ್ಳಿಯ ಆಭರಣಗಳು, ತಟ್ಟೆಗಳು ಎಲ್ಲ ಕಾಣಿಸ್ತವೆ. ತಗೊಂಡು ರೂಮ್ನ ಕ್ರಾಸ್ ಮಾಡಿ ಕಿಟಕಿಯಿಂದ ಜಿಗಿದು, ಜಂಪ್ಡ್ ಔಟ್ ಆಫ್ ದಿ ವಿಂಡೋ, ರ್ಯಾನ್ ಅಕ್ರಾಸ್ ದಿ ಗಾರ್ಡನ್, ಅಲ್ಲಿರುವ ಕೈದೋಟವನ್ನ ಗಾರ್ಡನ್ನ ಓಡ್ಕೊಂಡು ದಾಟಿ, ಲೀಪ್ ಓವರ್ ದಿ ವಾಲ್ ಲೈಕ್ ಅ ಟೈಗರ್, ಹುಲಿ ಜಿಗಿದಂಗೆ ಆ ಕಂಪೌಂಡನ್ನು ಜಿಗಿದು ಓಡೋಗ್ಬಿಡ್ತಾನೆ. ಮಾರಲ್ ವರ್ಡ್. ಮಾರಲ್ ಅಂದ್ರೆ ನೀತಿ. ನೀತಿಯ ಜಗತ್ತು ಹ್ಯಾಸ್ ನೋ ಗ್ರೇಟರ್ ಸ್ಪೆಕ್ಟಕಲ್ ದ್ಯಾನ್ ದಿಸ್. ಈ ನೀತಿಯ ಜಗತ್ತಿಗೆ ಇದಕ್ಕಿಂತ ದೊಡ್ಡ ದೃಶ್ಯ ಸಿಗೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ದೃಶ್ಯ. ದ್ಯಾಟ್ ಟ್ರಬಲ್ಡ್ ರೆಸ್ಟ್ಲೆಸ್ ಕನ್ಸೈನ್ಸ್ ಅಂದರೆ ಆತ್ಮಸಾಕ್ಷಿ. ಟ್ರಬಲ್ಡ್ ಅಂದರೆ ತೊಂದರೆಗೊಳಗಾದ, ರೆಸ್ಟ್ಲೆಸ್ ಅಂದರೆ ವಿಶ್ರಾಂತಿ ಇಲ್ಲದ ಅಂತ ನಿಮಗೆ ಅರ್ಥ ಗೊತ್ತಿದೆ. ಆತ್ಮ ಸಾಕ್ಷಿಗೆ ಇಂಗ್ಲಿಷ್ನಲ್ಲಿ ಕಾನ್ಸೈನ್ಸ್ ಅಂತ ಹೇಳ್ತಾರೆ. ವರ್ಜ್ ಅಂದರೆ ತುದಿ. ದಂಡೆ. ಆಫ್ ಕಮಿಟಿಂಗ್ ಆ್ಯನ್ ಎವಿಲ್. ಎವಿಲ್ ಅಂದರೆ ಕೆಟ್ಟ, ಪಾಪದ. ಡೀಡ್ ಅಂದರೆ ಕೆಲಸ. ಆದರೂ ಆ ಅಪರಾಧಿಗೆ ಕಂಟ್ರೋಲ್ ಮಾಡ್ಕೊಳಕ್ಕಾಗದೇನೆ ಅವನು ಕಳ್ಳತನ ಮಾಡೇ ಬಿಡ್ತಾನೆ. ಕಳ್ಳತನ ಮಾಡಿ ಕಿಟಕಿಯಿಂದ ಹೊರಗಡೆ ಜಿಗಿದು ಅಲ್ಲಿಂದ ಗಾರ್ಡನ್ನ ಓಡ್ಕೊಂಡು ದಾಟಿ ಕಂಪೌಂಡ್ನ ಹುಲಿ ನೆಗದಂಗೆ ನೆಗೆದು ತಪ್ಪಿಸ್ಕೊಂಡು ಓಡೋಗ್ತಾನೆ. ಸೀನ್ 2 ನಲ್ಲಿ Baptistine says, "Good heavens, the silver is stolen. The man who came last night has stolen it." Runs to the alcove and comes back. The man has gone. ಸಿಸ್ಟರ್ ಬ್ಯಾಪ್ಟಿಸ್ಟೈನ್ ಅವರು ಕಪೋರ್ಡನ್ನು ನೋಡಿ ಅಲ್ಲಿದ್ದ ಬೆಳ್ಳಿ ಎಲ್ಲ ಕಳ್ಳತನ ಆಗೋಗಿದೆ. ಇದನ್ನ ನಿನ್ನೆ ನಮ್ಮ ಹತ್ರ ಉಳ್ಕೊಂಡಿದ್ದ ಮನುಷ್ಯನೇ ಮಾಡಿದ್ದಾನೆ ಅಂತ ಆ ಕಡೆ ಈ ಕಡೆ ಓಡೋಡ್ತಾ ಗೂಡುಗಳನ್ನೆಲ್ಲ ನೋಡ್ತಾ ಹೋಗಿಬಿಟ್ಟಿದ್ದಾನೆ. ಅವನು ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಆಲ್ಕ್ಲೋ ಅಂದರೆ ಲತಾ ಮಂಟಪ, ಲತಾ ಕುಂಜ ಅಥವಾ ಗೂಡು ಅಂತ ಅರ್ಥ. ಒಟ್ಟಿನಲ್ಲಿ ಒಂದು ಮಂಟಪ, ವಿಶ್ರಾಂತಿ ಮಾಡುವ ಸ್ಥಳ. ಇಲ್ಲಿಂದ ಆ ಮನುಷ್ಯ ಓಡೋಗಿದ್ದಾನೆ ಅಂತ ಹೇಳ್ತಾನೆ. ಬಿಷಪ್ ಸೇಸ್ ವಿತ್ ಸ್ಯಾಡ್ನೆಸ್, ಐ ಹ್ಯಾವ್ ಫಾರ್ ಅ ಲಾಂಗ್ ಟೈಮ್ ರಾಂಗ್ಫುಲಿ ವಿತ್ಹೆಲ್ಡ್ ದಿಸ್ ಸಿಲ್ವರ್. ಈ ಬೆಳ್ಳಿಯನ್ನು ನಾನು ತುಂಬ ದಿನಗಳಿಂದ ಇಲ್ಲೇ ನನ್ನ ಹತ್ರ ಇಟ್ಕೊಂಡಿದ್ದೆ. ಇಟ್ ಬಿಲಾಂಗ್ಡ್ ಟು ದಿ ಪುವರ್. ಇದು ಬಡವರಿಗೆ ಸೇರಿದ್ದು. ಹೂ ವಾಸ್ ದಿಸ್ ಮ್ಯಾನ್? ಅ ಪುವರ್ ಮ್ಯಾನ್ ಎವಿಡೆಂಟ್ಲಿ. ಇಟ್ ಬಿಲಾಂಗ್ಡ್ ಟು ಹಿಮ್. ಈ ಬಡವರಿಗೆ ಸೇರಬೇಕಾಗಿದ್ದ ಬೆಳ್ಳಿ ವಸ್ತುಗಳನ್ನು ನಾನು ಇಟ್ಕೊಂಡಿದ್ದೆ. ತಪ್ಪದಾಗಿ ಇಟ್ಕೊಂಡಿದ್ದೆ, ನನ್ನ ಹತ್ರ ಇಟ್ಕೋಬಾರ್ದಾಗಿತ್ತು. ಆದರೆ ಕೊನೆಗೆ ಈ ಬೆಳ್ಳಿ ಸೇರಿದ್ದು ಒಬ್ಬ ಬಡವ ಮನುಷ್ಯನಿಗೆ. ದೇರ್ ಈಸ್ ಎ ನಾಕ್ ಎಟ್ ದಿ ಡೋರ್. ಅಷ್ಟೊತ್ತಿಗೆ ಆ ಬಾಗಿಲನ್ನು ಯಾರೋ ಬಾರಿಸ್ತಾರೆ. ಬಿಷಪ್ ಕಮ್ ಇನ್. ಅ ಸರ್ವೆಂಟ್ ಆ್ಯಂಡ್ 4 ಪೊಲೀಸ್ಮೆನ್ ಎಂಟರ್ ವಿತ್ ದಿ ಕಾನ್ವಿಕ್ಟ್ ಬೌಂಡ್. ಕಮ್ ಇನ್ ಅಂತ ಹೇಳ್ತಾನೆ ಬಿಷಪ್. ಅವಾಗ ಅಲ್ಲಿ ಒಬ್ಬ ಸೇವಕ ಮತ್ತು 4 ಪೊಲೀಸ್ ಅಧಿಕಾರಿಗಳು ಆ ಅಪರಾಧಿಯನ್ನ ಹಿಡ್ಕೊಂಡು ಬಂದಿರ್ತಾರೆ. ಸರ್ಜೆಂಟ್ ಅಂದರೆ ಪೊಲೀಸ್ ಅಧಿಕಾರಿಗೆ ಸರ್ಜೆಂಟ್ ಅಂತ ಹೇಳ್ತಾರೆ. ಸರ್ಜೆಂಟ್ ಸೇಸ್, ಬಿಷಪ್ ವಿ ಹ್ಯಾವ್ ಕಾಟ್. ಬಿಷಪ್ ಸೇಸ್ ಟು ಜೀನ್ ವೆಲ್ಜಿನ್, ದೇರ್ ಯು ಆರ್. ಐ ಆಮ್ ಗ್ಲಾಡ್ ಟು ಸಿ ಯು ಮೈ ಫ್ರೆಂಡ್. ಸರ್ಜೆಂಟ್ puzzled, friend?
Bishop says to Jean Valjean, but I gave you the candlesticks also, which are silver like the rest. Why didn't you take them along with those plates? Jean Valjean looks at the bishop with an expression that no words could describe. ಬಿಷಪ್ ಏನು ಹೇಳ್ತಾರೆ, ಆ ಕಾನ್ವೆಕ್ಟ್ಗೆ ಜೀನ್ ವೆಲ್ಜಿನ್ಗೆ, ನಾನು ನಿನಗೆ ಒಂದು ಮೇಣಬತ್ತಿಗಳನ್ನು ಇಡೋ ಒಂದು ಸ್ಟ್ಯಾಂಡನ್ನು ಕೂಡ ತೋರಿಸಿದ್ದೆ, ಬೆಳ್ಳಿದದನ್ನು, ನೀನು ಎಲ್ಲ ತೊಗೊಂಡೋದೆ, ಆದರೆ ಆ ಕ್ಯಾಂಡಲ್ ಸ್ಟಿಕ್ನ ಯಾಕೆ ಬಿಟ್ಟು ಹೋದೆ ಗೆಳೆಯ ಅಂತ ಕೇಳ್ತಾರೆ. ಅದಕ್ಕೆ ಆ ಕಾನ್ವೆಕ್ಟ್ ಅಪರಾಧಿ ಜೀನ್ ವೆಲ್ಜಿನ್ ಹತ್ರ ಹೇಗೆ ಆ ಮಾತನ್ನ ಹೇಳಬೇಕು, ಹೇಗೆ ಅವರಿಗೆ ರಿಪ್ಲೈ ಮಾಡಬೇಕು, ಉತ್ತರ ಕೊಡಬೇಕು ಅನ್ನೋ ಮಾತುಗಳಿಲ್ದೇನೆ ಸುಮ್ಮನೆ ನಿಂತಿರ್ತಾನೆ. ಸರ್ಜೆಂಟ್ ಸೇಸ್, ದೆನ್ ವಾಟ್ ದಿಸ್ ಮ್ಯಾನ್ ಸೆಡ್ ಮಸ್ಟ್ ಬಿ ಟ್ರೂ, he said. Bishop says, he must have told you that the silverware was given to him by me, and that he had spent the night here, and you brought him here. It is all a mistake. ಅದಕ್ಕೆ ಬಿಷಪ್ ಹೇಳ್ತಾನೆ, ಬಹುಶಃ ಈ ಕಳ್ಳನ್ ಅಪರಾಧಿ ನಿನಗೆ ಈ ಬೆಳ್ಳಿಯ ತಟ್ಟೆಗಳನ್ನ, ಉಡುಗೊರೆಗಳನ್ನ ನಾನೇ ಅವನಿಗೆ ಕೊಟ್ಟಿದ್ದು ಅಂತ ಹೇಳಿರ್ತಾನೆ. ಅದಕ್ಕೆ ನೀವು ಅವನನ್ನ ಇಲ್ಲಿ ಕರ್ಕೊಂಡು ಬಂದಿರ್ತೀರಾ, ಇದೊಂದು ತಪ್ಪು ಅಂತ ಹೇಳ್ತಾನೆ. ಅದಕ್ಕೆ ಸಾರ್ಜೆಂಟ್ ಹೇಳ್ತಾನೆ, ಇಫ್ ದ್ಯಾಟ್ ಈಸ್ ಸೋ, ಕ್ಯಾನ್ ವಿ ಲೆಟ್ ಹಿಮ್ ಗೋ? ಹಾಗಾದ್ರೆ ನಾವು ಈ ಅಪರಾಧಿಯನ್ನ ಬಿಟ್ಬಿಡ್ಲ, ಜೀನ್ ವೆಲ್ಜಿನ್ ಅವ್ರನ್ನ ಬಿಡುಗಡೆ ಮಾಡ್ಲಾ ಅಂತ ಕೇಳ್ತಾನೆ. ಅದಕ್ಕೆ ಬಿಷಪ್ ಸೇಸ್, ಮೈ ಫ್ರೆಂಡ್, ಬಿಫೋರ್ ಯು ಗೋ ಅವೇ ಯು ಕ್ಯಾನ್ ಟೇಕ್ ದೀಸ್ ಕ್ಯಾಂಡಲ್ ಸ್ಟಿಕ್ಸ್, ದೇ ಆರ್ ಯುವರ್ಸ್, ಟೇಕ್ ದೆಮ್. ಅದಕ್ಕೆ ಬಿಷಪ್ ಹೇಳ್ತಾರೆ ಆ ಅಪರಾಧಿಗೆ, ಗೆಳೆಯ, ಹೋಗೋದಕ್ಕಿಂತ ಮುಂಚೆ ಈ ಮೇಣಬತ್ತಿಯ ಸ್ಟ್ಯಾಂಡ್ ಇದೆ, ಕ್ಯಾಂಡಲ್ ಸ್ಟಿಕ್ ಇದೆ, ಇದನ್ನ ತಗೊಂಡೋಗು, ಇದು ಕೂಡ ನಿನಗೆ ಸೇರಿತ್ತು ಅಂತ ಹೇಳ್ತಾನೆ. ಮತ್ತೆ ಬಿಷಪ್ ಸೇಸ್, ನೌ ಯು ಮೇ ಗೋ ಇನ್ ಪೀಸ್, ಶಾಂತಿಯಿಂದ ಹೋಗ್ಬೋದು. ಬೈ ದ ವೇ, ವೆನ್ ಯು ಕಮ್ ಅಗೇನ್, ಯು ನೀಡ್ ನಾಟ್ ಟು ಕಮ್ ಥ್ರೂ ದಿ ಗಾರ್ಡನ್, ಯು ಕ್ಯಾನ್ ಆಲ್ವೇಸ್ ಕಮ್ ಇನ್ ಆ್ಯಂಡ್ ಗೋ ಔಟ್ ಬೈ ದಿ ಫ್ರಂಟ್ ಡೋರ್. ನೀನು ಮುಂದಿನ ಸಾರ್ತಿ ಮತ್ತೆ ಇಲ್ಲಿ ಬಂದಾಗ ಗಾರ್ಡನ್ನಿಂದ ಬಂದು ಕಿಟಕಿಯಿಂದ ಎಗರಿ ಒಳಗೆ ಬರೋ ಅವಶ್ಯಕತೆ ಇರಲ್ಲ. ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಮೇನ್ ಡೋರ್, ಬಾಗಿಲಿಂದ, ಮುಖ್ಯ ದ್ವಾರದಿಂದ ಬಂದು ಮುಖ್ಯ ದ್ವಾರದಿಂದ ಹೋಗು, ನೀನು ಯಾರನ್ನೂ ತಡೆಯಲ್ಲ ಅಂತ ಹೇಳ್ತಾನೆ. ದಿ ಡೋರ್ಸ್ ಆಫ್ ಮೈ ಹೌಸ್ ಆರ್ ನೆವರ್ ಲಾಕ್ಡ್, ಡೇ ಆರ್ ನೈಟ್. ನನ್ನ ಈ ಮನೆಯ ಬಾಗಿಲುಗಳು ಹಗಲು ರಾತ್ರಿ ಯಾವತ್ತೂ ಓಪನ್ ಆಗಿರ್ತವೆ, ತೆರೆದಿದ್ದೇ ಇರ್ತವೆ. ಜೀನ್ ವೆಲ್ಜಿನ್, ಮೈ ಬ್ರದರ್, ಪ್ರಾಮಿಸ್ ಮಿ ದ್ಯಾಟ್ ಯು ವುಡ್ use this silver to become an honest man. Will you fulfill this promise? ಅದಕ್ಕೆ ಬಿಷಪ್ ಹೇಳ್ತಾರೆ, ಜೀನ್ ವೆಲ್ಜಿನ್, ಈ ಎಲ್ಲ ಬೆಳ್ಳಿಯ ಪಾತ್ರೆಗಳು ಮತ್ತು ಈ ಕ್ಯಾಂಡಲ್ ಸ್ಟಿಕ್ನ ಉಪಯೋಗ ನೀನೊಬ್ಬ ಪ್ರಾಮಾಣಿಕ ಮನುಷ್ಯ ಆಗೋದಕ್ಕೆ ಉಪಯೋಗ ಮಾಡ್ತೀನಿ ಅಂತ ನನಗೆ ವಚನ ಕೊಡು ಅಂತ ಹೇಳ್ತಾರೆ. ಅದಕ್ಕೆ ಕಾನ್ವಿಕ್ಟ್ ಸೇಸ್, ಎಸ್ ಐ ವಿಲ್, ಸಾಬ್ಸ್, ಅಳ್ತಾ ಅಳ್ತಾ, ಐ ಫೀಲ್ ಐ ಆಮ್ ಅ ಮ್ಯಾನ್ ಅಗೇನ್ ಆ್ಯಂಡ್ ನಾಟ್ ಅ ವೈಲ್ಡ್ ಬೀಸ್ಟ್. ನಾನು ಮತ್ತೆ ಮನುಷ್ಯನಾಗಿದ್ದೇನೆ ಅಂತ ಅನ್ನಿಸ್ತಾ ಇದೆ. ನನ್ನಿಂದ ಆ ಪ್ರಾಣಿಯನ್ನ ಕೊಂದುಬಿಟ್ರಿ ನೀವು, ನನ್ನಲ್ಲಿದ್ದ ಆ ಕ್ರೂರ ಪ್ರಾಣಿಯನ್ನ ನಿಮ್ಮ ಒಳ್ಳೆಯತನದಿಂದ ಕೊಂದುಬಿಟ್ಟಿದ್ದೀರಾ. ನಾನೊಬ್ಬ ಮನುಷ್ಯನಾಗಿದ್ದೇನೆ, ಪ್ರಾಮಾಣಿಕ ಜೀವನ ನಡೆಸ್ತೀನಿ ಅಂತ ಜೀನ್ ವೆಲ್ಜಿನ್ ಅಲ್ಲಿಂದ ಹೋಗ್ತಾನೆ. ಇಯರ್ಸ್ ರೋಲ್ಡ್ ಬೈ, ತುಂಬ ವರ್ಷಗಳು ಕಳೀತವೆ. ಆ್ಯಂಡ್ ಜೀನ್ ವೆಲ್ಜಿನ್ ಲೆಡ್ ದಿ ಲೈಫ್ ಆಫ್ ಆ್ಯನ್ ಆನೆಸ್ಟ್ ಮ್ಯಾನ್. ಜೀನ್ ವೆಲ್ಜಿನ್, ಆ ಅಪರಾಧಿ, ಒಬ್ಬ ಪ್ರಾಮಾಣಿಕ ಮನುಷ್ಯನ ಜೀವನವನ್ನ ಸಾಗಿಸ್ತಾರೆ. ರಿಮೆಂಬರಿಂಗ್ ದಿ ಬಿಷಾಪ್ಸ್ ವರ್ಡ್, ಬಿಷಾಪ್ ಅವರು ಹೇಳಿದ ಮಾತುಗಳನ್ನು ನೆನಪಿಸ್ತಾ ಒಬ್ಬ ಪ್ರಾಮಾಣಿಕ ಜೀವನ ನಡೆಸ್ತಾರೆ. ಹಿ ಹ್ಯಾಡ್ ಸೋಲ್ಡ್ ಆಲ್ ದಿ ಸಿಲ್ವರ್ ವೇರ್ ಎಕ್ಸೆಪ್ಟ್ ದಿ ಕ್ಯಾಂಡಲ್ ಸ್ಟಿಕ್ಸ್. ಹಿ ಕೆಪ್ಟ್ ದೆಮ್ ವಿತ್ ಹಿಮ್ ಆಲ್ ಹೀಸ್ ಲೈಫ್ ಇನ್ ಮೆಮೊರಿ ಆಫ್ ಗುಡ್ ಬಿಷಾಪ್. He strove for the cause of the oppressed, downtrodden, and destitute. He strove ಅಂದರೆ STROVE, strove ಅಂದರೆ ಪ್ರಯತ್ನಿಸು. ಈ ಸ್ಟ್ರೋವ್ ಫಾರ್ ದಿ ಕಾಸ್, ಒಂದು ಒಳ್ಳೆಯ ಕೆಲಸದ ಪ್ರಯತ್ನ ಮಾಡ್ತಾ ಇದ್ರು. ಯಾವ ಒಳ್ಳೆಯ ಕೆಲಸದ ಪ್ರಯತ್ನ? ಶೋಷಿತರಿಗೆ ಸಹಾಯ ಮಾಡುವ. ಸ್ಟ್ರೋವ್ ಅಂದರೆ
ಪ್ರಯತ್ನಿಸು. ಫಾರ್ ದಿ ಕಾಸ್ ಆಫ್ ಆಪ್ರೆಸ್ಡ್ ಅಂದರೆ ಶೋಷಣೆಗೊಳಗಾದ, ತುಳಿತಕ್ಕೊಳಗಾದ. ಡೆಸ್ಟಿಟ್ಯೂಟ್ ಅಂದರೆ ಯೋಚನೆ ಮಾಡಿ, ಡೆಸ್ಟಿಟ್ಯೂಟ್, DES TITUTE, ಡೆಸ್ಟಿಟ್ಯೂಟ್ ಅಂದರೆ ನಿರ್ಗತಿಕರು. ಇವರಿಗೆಲ್ಲ ಸಹಾಯ ಮಾಡೋ ಒಂದು ಒಳ್ಳೆಯ ಜೀವನ, ಪ್ರಾಮಾಣಿಕ ಜೀವನದ ಪ್ರಯತ್ನ ಮಾಡಿರ್ತಾರೆ. ಇಲ್ಲಿಗೆ ಪಾಠ ಮುಗೀತು. ಗ್ಲೋಸರಿನಲ್ಲಿ ಜೀನ್ ವೆಲ್ಜೀನ್ ಇದನ್ನ ಹೇಗೆ ಪ್ರೊನೌನ್ಸ್ ಮಾಡ್ಬೋದು? ಜೀನ್ ವೆಲ್ಜೀನ್ ಅಂತಾನೂ ಪ್ರೊನೌನ್ಸ್ ಮಾಡ್ಬೋದು. ಕೆಲವೊಂದು ದೇಶಗಳಲ್ಲಿ JEAN ಅನ್ನ ಜೀನ್ ಅಂತಾನೂ ಪ್ರೊನೌನ್ಸ್ ಮಾಡ್ತಾರೆ. ಕೆಲವೊಂದು ದೇಶಗಳಲ್ಲಿ ಯುರೋಪ್ನಲ್ಲಿ ಜಾನ್ ವೆಲ್ಹಾನ್ ಅಂತ ಪ್ರೊನೌನ್ಸ್ ಮಾಡ್ತಾರೆ. ಜಾನ್ ವೆಲ್ಹಾನ್, ನಾಟ್ ವೆಲ್ಜಾನ್. ಜಾನ್, ಜಾನ್ ಅಲ್ಲ, ಜಾನ್ ವೆಲ್ಹಾನ್ ಅಂತಾನೂ ಪ್ರೊನೌನ್ಸ್ ಮಾಡ್ತಾರೆ. ಕಾನ್ವೆಕ್ಟ್ ಅಂದರೆ ಅಪರಾಧಿ, ಗ್ಯಾಲಿ ಅಂದರೆ ಶಿಪ್ ಯೂಶಲಿ ರೂಲ್ಡ್ ಬೈ ಪ್ರಿಸನರ್ಸ್, ಅಪರಾಧಿಗಳಿಂದ ನಡೆಸಲ್ಪಡುವಂಥ ಒಂದು ಹಡಗು. ಈ ಎಲ್ಲ ಶಬ್ದಗಳ ಅರ್ಥಗಳನ್ನು ನಿಮಗೆ ಆಲ್ರೆಡಿ ಹೇಳಿದ್ದಾಗಿದೆ. ಒಂದೊಂದೇ ಕನ್ನಡದ ಅರ್ಥಗಳನ್ನು ನೆನಪು ಮಾಡಿಕೊಂಡು ಅದರ ಮುಂದೆ ಬರೆದಿರುವ ಇಂಗ್ಲಿಷ್ ಅರ್ಥಗಳನ್ನು ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಮುಂದೆ ಚೆಕ್ ಯುವರ್ ಕಾಂಪ್ರಿಹೆನ್ಷನ್ನಲ್ಲಿ ಒಂದಿಷ್ಟು ಪ್ರಶ್ನೆಗಳು, ಇಂಪಾರ್ಟೆಂಟ್ ಪ್ರಶ್ನೆಗಳು. ಹೂ ವಾಸ್ ಜೀನ್ ವ್ಯಾಲ್ಜೀನ್ ಅಥವಾ ಜಾನ್ ವೆಲ್ಹಾನ್? Jean Valjean was a convict who was sentenced because he stole bread. He was sentenced for 19 years because he stole bread. ಎರಡನೇ ಪ್ರಶ್ನೆ, who brought the silver candlestick from the mantle? Sister Baptistine brought them. ಮೂರನೆಯ ಪ್ರಶ್ನೆ, what did the stranger steal from the bishop's place? The stranger John Valjean stole silverware from the bishop's place. ನಾಲ್ಕನೇ ಪ್ರಶ್ನೆ, why was John Valjean surprised at the bishop's behavior next morning? Though the convict had stolen the silverware from Bishop's house, Bishop told him that he was happy to see him and addressed him as a friend, and said that the convict must have told policeman that I gave, as in Bishop gave, the silverware to him, and asked policeman to release the convict. This made Jean Valjean surprise. ಐದನೇ ಪ್ರಶ್ನೆ, why was Jean Valjean finally set free? Because Jean Valjean was set free because Bishop tells the policeman that he himself handed over the silverware willingly to the convict and asked policeman to release this prisoner. ಆರನೇ ಪ್ರಶ್ನೆ, what did Jean Valjean promise to the bishop? Jean Valjean or John Valjean promised the bishop that he will live an honest life. ಮುಂದಿನ ಭಾಗದಲ್ಲಿ think about the text, discuss in groups and write answers for the following questions. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಗುಂಪಿನಲ್ಲಿ ಚರ್ಚೆ ಮಾಡಿ ವಾಕ್ಯದಲ್ಲಿ ಉತ್ತರಗಳನ್ನು ಬರೀರಿ ಅಂತ ಹೇಳ್ತಾ ಇದ್ದಾರೆ. ಏನಿದೆ ಮೊದಲನೇ ಪ್ರಶ್ನೆ? What do you think were Jean Valjean's feeling when he was called friend? ಉತ್ತರ ಗಮನ ಕೊಟ್ಟು ಕೇಳಿ. He completely felt transformed and was amazed at the nobility of the bishop. He thought that bishop possessed a great soul. ಅಂತ ಉತ್ತರ ಬರೀತೀರಾ. ಎರಡನೆಯ ಪ್ರಶ್ನೆ, why did Jean Valjean, John Valjean say that he was a beast? John was imprisoned for stealing some bread.
He was chained up like a wild animal, lashed like a hound, and fed on filth for 19 years. This made him lose a man within him, and for that he says, they made me a beast. They took my name, they took my soul, and put a devil inside me. ಅಂತ ಉತ್ತರ ಬರೀತೀರಾ. ಮೂರನೇ ಪ್ರಶ್ನೆ, ವಾಟ್ ಕೈಂಡ್ ಆಫ್ ಅ ಪರ್ಸನ್ ವಾಸ್ ಬಿಷಾಪ್? Bishop was a kind-hearted, generous, and a noble man. He really possessed a great soul. He was compassionate towards the poor and helped them. ನಾಲ್ಕನೇ ಪ್ರಶ್ನೆ, why did John Valjean hesitate to steal the silverware at first? John Valjean hesitated to steal the silverware at first because he was helped by the bishop. Though he was not accepted by others, when he went to the bishop's room, he saw the rays of moonlight shone on the bishop's face and slept peacefully. So John hesitated in the beginning to steal the silverware. ಐದನೇ ಪ್ರಶ್ನೆ, was there any change in John Valjean's attitude when he left the bishops? What was the change? ಉತ್ತರ ಗಮನ ಕೊಟ್ಟು ಕೇಳಿ. Yes, there was a lot of change in John Valjean's attitude when he left the bishop's place. He led a life of an honest man. He strove for the cause of the oppressed, downtrodden and destitute ಅಂತ ಉತ್ತರ ಬರೀತೀರಾ. ಮುಂದಿನ ಪ್ರಶ್ನೆ, ಡಿಸ್ಕಸ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಸ್ಮಾಲ್ ಗ್ರೂಪ್ಸ್ ಅಂಡ್ ಪ್ರೆಸೆಂಟ್ ಯುವರ್ ಆನ್ಸರ್ಸ್ ಟು ದಿ ಕ್ಲಾಸ್. ರೈಟ್ ಶಾರ್ಟ್ ಪ್ಯಾರಾಗ್ರಾಫ್ ಆನ್ ಈಚ್. ಕೆಳಗಿನ ಪ್ರಶ್ನೆಗಳಿಗೆ, ಎರಡು ಪ್ರಶ್ನೆಗಳಿಗೆ ಪ್ಯಾರಾಗ್ರಾಫ್ನಲ್ಲಿ ಉತ್ತರ ಬರೆಯಿರಿ ಮತ್ತು ನಿಮ್ಮ ಕ್ಲಾಸ್ ರೂಮ್ನಲ್ಲಿ ಎದ್ದು ನಿಂತು ಈ ಉತ್ತರಗಳನ್ನು ಹೇಳಿರಿ. ಕ್ಲಾಸ್ ರೂಮ್ನಲ್ಲಿ ಹೇಳಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಮನೆಯಲ್ಲಿ ಎದ್ದು ನಿಂತು ನೀವು ಬರೆದಿರೋ ಉತ್ತರವನ್ನು ಜೋರಾಗಿ ಶಬ್ದ ಬರುವಾಗೆ ಓದೋದಕ್ಕೆ ಪ್ರಯತ್ನ ಮಾಡಿ. ಇಂಗ್ಲೀಷ್ನಲ್ಲಿ ನೀವು ಇಂಗ್ಲೀಷ್ ಅಷ್ಟೇ ಅಲ್ಲ, ಯಾವುದೇ ಭಾಷೆಯನ್ನು ಶಬ್ದ ಮಾಡಿ ಓದೋದ್ರಿಂದ ಏನಾಗುತ್ತೆ, ಓದೋ ಪ್ರಾಕ್ಟೀಸ್ ಆಗುತ್ತೆ, ನೋಡೋ ಪ್ರಾಕ್ಟೀಸ್ ಆಗುತ್ತೆ ಮತ್ತು ಕೇಳೋ ಪ್ರಾಕ್ಟೀಸು ಆಗುತ್ತೆ. ಜೊತೆಗೆ ನೀವು ಮಾಡ್ತಾ ಇರೋ ತಪ್ಪುಗಳ ಅರಿವು ನಿಮಗಾಗುತ್ತೆ. ಸೊ ನೀವು ತಿದ್ದುಪಡಿ ಮಾಡ್ಕೋಬಹುದು. ಸರಿನಾ? ಮೊದಲನೇ ಪ್ರಶ್ನೆ, ಡಿಸ್ಕ್ರೈಬ್ ದಿ ಸಫರಿಂಗ್ಸ್ ಆಫ್ ಜಾನ್ ವೆಲ್ಹಾನ್. ಉತ್ತರ ಗಮನ ಕೊಟ್ಟು ಕೇಳಿ. ಜಾನ್ ವೆಲ್ಹಾನ್ was a poor man, lived with his sister and her 7 children. He was poor, his family was poor, so poor they did not have food to eat. Suddenly one day his sister fell ill and the children were starving. John asked for work, but there were no work. So he stole some bread for the children who were starving, and this made the court sentence John with 19 years in the galleys. He was treated like a beast, and he was lashed like a hound. He was chained up like a wild animal, and he fed on filth for 19 years. He says, John says, they, the officers, took his soul, took his name, and put a devil inside him. These were the sufferings that John Valjean went through. ಎರಡನೆಯ ಪ್ರಶ್ನೆ, explain how the bishop reacted when John Valjean was brought before him by the police. Bishop felt very happy to see John Valjean again and called him a friend. He did not express that John had stolen the silverware. Instead, he said the bishop himself had willingly handed over the silverware to John. And also to add to this, Bishop says
You left the candlestick behind. That belongs to you. Please take it. He meant that he had given the silverware to John Wellhorn. Bishop did not want John Wellhorn to be in the prison again. He wanted him to change and live a life of an honest man. The bishop reacted in this manner when John Wellhorn was brought before him by the police next day ಅಂತ ಉತ್ತರ ಬರೀತೀರಾ ದೊಡ್ಡ ಉತ್ತರಗಳು ತುಂಬಾ ಸ್ಪೀಡಾಗಿ ಹೇಳಿದೆ ಅಂತ ಯೋಚನೆ ಮಾಡೋಕೆ ಹೋಗಬೇಡಿ. ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರಗಳು ಸಿಗ್ತವೆ. ಸೇ ವೆದರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಫಾಲ್ಸ್. ಕೆಳಗಿರುವ ಹೇಳಿಕೆಗಳು ಸರಿನಾ ತಪ್ಪಾ ಅಂತ ಹೇಳಿ. ಜಾನ್ ವೆಲ್ಹಾರ್ನ್ ವಾಸ್ ಇನ್ ದಿ ಗ್ಯಾಲೀಸ್ ಫಾರ್ ಓನ್ಲಿ ಫ್ಯೂ ಇಯರ್ಸ್. ಕೆಲವೇ ವರ್ಷಗಳು ಇದ್ರ? ಇಲ್ಲ, ತಪ್ಪು. 19 ವರ್ಷಗಳ ಕಾಲ ಇದ್ರು. ಆಲ್ ದ ಪೀಪಲ್ ವೇರ್ ಕೈಂಡ್ ಟು ಜಾನ್ ವೆಲ್ಹಾರ್ನ್. ತಪ್ಪು. ನೋ, ಓನ್ಲಿ ಬಿಷಪ್ ವಾಸ್ ಕೈಂಡ್ ಟು ಜಾನ್ ವೆಲ್ಹಾರ್ನ್. ದಿ ಬಿಷಪ್ woke up in the middle of the night. No, ತಪ್ಪು. John Wellhorn woke up in the middle of night. Baptistine said that the silver was stolen. True. The silverware belonged to John Wellhorn. Tricky question. Yes and no. ಅದರಲ್ಲಿ false. The silverware belonged to the bishop, but bishop says the silverware belonged to John Wellhorn. So, true or false? Vocabulary-ನಲ್ಲಿ infer the meaning of the underlined words from a context. You can choose the right word to those given in the brackets. ಇಲ್ಲಿ ಒಂದಿಷ್ಟು ಶಬ್ದಗಳನ್ನು ಕೊಟ್ಟಿದ್ದಾರೆ. ಜಾನ್ ವೆಲ್ಹಾರ್ನ್ pleaded with the police and said that he was not guilty. ಅಂಡರ್ಲೈನ್ ಮಾಡಿರೋ ಶಬ್ದದ ಅರ್ಥ ಬ್ರಾಕೆಟ್ನಲ್ಲಿ ಕೊಟ್ಟಿರುವ ಶಬ್ದ ಪ್ಲೀಡ್ ಅನ್ನೋ ಶಬ್ದಕ್ಕೆ 3 ಅರ್ಥಗಳು. ರಿಕ್ವೆಸ್ಟ್, ಫಾಟ್, ಆರ್ಗ್ಯೂಡ್ ಅಂತ ಕೊಟ್ಟಿದ್ದಾರೆ. ಈ ಸನ್ನಿವೇಶಕ್ಕೆ ತಕ್ಕಂತೆ ರಿಕ್ವೆಸ್ಟೆಡ್ ಅನ್ನೋ ಶಬ್ದ ಸೂಟ್ ಆಗುತ್ತೆ, ಅರ್ಥ ಕೊಡುತ್ತೆ. ಜಾನ್ ವೆಲ್ಹಾರ್ನ್ ರಿಕ್ವೆಸ್ಟೆಡ್ ವಿತ್ ದಿ ಪೊಲೀಸ್ and said that he was not guilty. He fed on filth for 19 years. ಅಂದ್ರೆ filth ಅಂದ್ರೆ dirty food. The bishop slept tranquilly, fast, quickly, peacefully ಅಂತ ಅರ್ಥ. He stood terrified at his radiant figure. Radiant ಅಂದ್ರೆ shining. The moral world has no greater spectacle than this. ಸ್ಪೆಕ್ಟಕಲ್ ಅಂದರೆ ಸೀನರಿ, ಸೈಟ್, ಗ್ಲಾಸಸ್. ಯಾವ ಅರ್ಥ ಬರುತ್ತಿಲ್ಲ? ದೃಶ್ಯ. ಸೀನರಿ, ದೃಶ್ಯ, ಆರ್ ಸೈಟ್ ಆರ್ ಗ್ಲಾಸಸ್. ಸ್ಪೆಕ್ಟಕಲ್ ಅಂದರೆ 3 ಅರ್ಥಗಳು ಬರುತ್ತೆ, ಆದರೆ ಇಲ್ಲಿ ಅರ್ಥ ಬರೋದು ಸೈಟ್ ಅಂತ ಅರ್ಥ ಬರುತ್ತೆ. ಸೈಟ್ ಇದಕ್ಕೆ ದೃಶ್ಯ ಅಂತಲೂ ಹೇಳ್ತಾರೆ. ಮುಂದೆ ರೀಡ್ ದಿ ಫಾಲೋಯಿಂಗ್ ಸೆಂಟೆನ್ಸ್. She was quite pale. After carrying a heavy pail of water, in this sentence, 2 words, pale and pale, are homophones. Homophones ಅಂದರೆ ಸ್ಪೆಲ್ಲಿಂಗ್ ಬೇರೆ ಇದ್ರೂ ಕೂಡ ಒಂದೇ ಥರ ಪ್ರೊನೌನ್ಸ್ ಮಾಡೋ ಶಬ್ದಗಳನ್ನು ಹೋಮೋಫೋನ್ಸ್ ಅಂತ ಹೇಳ್ತೀವಿ. ಬ್ರೆಡ್, ಬ್ರೆಡ್, BRED ಜೊತೆ ಹೊಂದಿಸ್ತೀರಾ. ಟ್ರೂ, ಟ್ರೂ. Right, right. Night, seen, seen. ಹೀಗೆ ಹೊಂದಿಸಿ ಬರೀತೀರಾ. ಮುಂದೆ ಟಾಸ್ಕ್ 2ನಲ್ಲಿ ಫೈಂಡ್ ದಿ ಹೋಮೋಫೋನ್ಸ್ ಆಫ್ ದಿ ಫಾಲೋಯಿಂಗ್ ವರ್ಡ್ಸ್. ಕೆಳಗೆ ಕೊಟ್ಟಿರುವ ಶಬ್ದಗಳ ಹೋಮೋಫೋನ್ಗಳನ್ನು ನೀವು ಬರೀರಿ ಅಂತ ಹೇಳ್ತಾ ಇದ್ದಾರೆ. ವೇಟ್ ಅಂದರೆ ನಿಲ್ಲು, ಕಾಯುವುದು. ಇದರ ಹೋಮೋಫೋನ್ WEIGHT, ವೇಟ್ ಅಂದರೆ ತೂಕ. ಸೆಲ್, ಸೆಲ್, ಕೋಣೆ ಮತ್ತು ಮಾರಾಟ. ವೇಸ್ಟ್, ಸೊಂಟ. WASTE, ವೇಸ್ಟ್ ಅಂದರೆ ಹಾಳು ಮಾಡು. ಫೇರ್, FAIR, ಫೇರ್.
ಇದರ ಉತ್ತರ. ಪ್ರೇ, PREY, ಪ್ರೇ ಪ್ರಾರ್ಥನೆ ಮಾಡು, ಬೇಟೆ ಪ್ರೇ. ಹೀಗೆ ಶಬ್ದಗಳನ್ನು ಬರಿತೀರಾ. ಪ್ರಿಪೇರ್ a list of 5 words under each head with the letter R in the beginning, in the middle, and at the end. Pronounce them. Verify with the help of dictionary. R ಸ್ಟಾರ್ಟಿಂಗ್ ಅಲ್ಲಿ ಇರೋ ಶಬ್ದ, ಆರ್ ನಡುವೆ ಮಧ್ಯ ಇರೋ ಶಬ್ದ, ಆರ್ ಕೊನೆಗೆ ಇರೋ ಶಬ್ದ. ಇವುಗಳನ್ನ ಬರೆದು ಪ್ರನೌನ್ಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾವ್ಯಾವ ಇದಾವೆ ಆರ್ ಇಂದ ಸ್ಟಾರ್ಟ್ ಆಗೋ ಶಬ್ದಗಳು? ರೆಡ್, ರೀಸನ್, ರೆಬೆಲ್, ರೆವಲ್ಯೂಷನ್, ರ್ಯಾಷನಲ್. ಹೀಗೆ ಆರ್ ಮಧ್ಯದಲ್ಲಿರುವ ಶಬ್ದಗಳು. ಕ್ರೀಮ್, CREAM, ಕ್ರೀಮ್. SCREAM, ಸ್ಕ್ರೀಮ್ ಅಂದರೆ ಕಿರುಚು. ನರೇಟ್, NARRATE, ನರೇಟ್. ಸೀರಿಯಲ್, SERIAL, ಸೀರಿಯಲ್. ಕರಿಯರ್, CAREER, ಕರಿಯರ್. ಕೊನೆಗೆ ಆರ್ ಬರೋ ಶಬ್ದಗಳು. ಡಿನ್ನರ್, DINNER, ಡಿನ್ನರ್. ಸಪ್ಪರ್, SUPPER, ಸಪ್ಪರ್. ಅಪ್ಪರ್, UPPER, ಅಪ್ಪರ್. ROAR, ರೋರ್. ಸ್ನೈಪರ್, SNIPER, ಸ್ನೈಪರ್. ಹೀಗೆ 6 ಶಬ್ದಗಳು ಕೊನೆಗೆ ಬರೋ ಶಬ್ದಗಳನ್ನು ಬರಿತೀರಾ. ಜೀನ್ ವೆಲ್ಜೀನ್ led a life of an honest man. In this sentence, H is silent when the word H, honest, is pronounced. Honest ನಲ್ಲಿ ಹಾನೆಸ್ಟ್ ಅಂತ ಹೇಳಲ್ಲ ನೀವು, ಹೋನೆಸ್ಟ್ ಅಂತಲೂ ಹೇಳಲ್ಲ. H ಸೈಲೆಂಟ್ ಆಗಿರುತ್ತೆ. H ಅನ್ನು ಹೇಳದೆ ಬರೀ ಆನೆಸ್ಟ್ ಅಂತ ಹೇಳ್ತೀರಾ. ಬರೀ ONE ಅಷ್ಟೇ ನೀವು ಪ್ರೊನೌನ್ಸ್ ಮಾಡೋದು. H ಸೈಲೆಂಟ್ ಆಗುತ್ತೆ. ಆನೆಸ್ಟ್ ಅಂತ ಹೇಳ್ತಾ ಇದ್ದೀರಾ. ಇದೇ ಥರದ ಒಂದಿಷ್ಟು ಶಬ್ದಗಳು ಆನರ್, ಅವರ್, ರೈಮ್, RYME, ರೈಮ್. ವೈಕಲ್, ವೆಹಿಕಲ್ ಅಲ್ಲ, ವೈಕಲ್. ಎಕ್ಸಿಬಿಟ್, ಎಕ್ಸ್ಹಿಬಿಟ್ ಅಲ್ಲ, ಎಕ್ಸಿಬಿಟ್. ಹೀಗೆ H ಸೈಲೆಂಟ್ ಇರೋ ಶಬ್ದಗಳನ್ನು ಪ್ರೊನೌನ್ಸ್ ಮಾಡೋದು. ಲರ್ನ್ ಗ್ರಾಮರ್ ಥ್ರೂ ಕಮ್ಯುನಿಕೇಷನ್. ಮೋಡಲ್ಸ್ನಲ್ಲಿ you have studied about the use of modals in one of the earlier lessons. Read the following sentences. Take from the lesson. Say the function each modal serves in the sentence. Choose an option given. You may be tired. ಇದು ಯಾವ ಥರದ ಮಾಡೆಲ್ ಆಗಿದೆ? ಯು ಮೇ ಬಿ ಟಯರ್ಡ್ ಅನ್ನೋದು ಏನು ಅರ್ಥ ತೋರಿಸುತ್ತೆ? ಎಕ್ಸ್ಪ್ರೆಸ್ಸಿಂಗ್ ಪಾಸಿಬಿಲಿಟಿ ಅಂದರೆ ಇಲ್ಲಿ ಒಂದು ಸಾಧ್ಯತೆಯನ್ನು ಹೇಳ್ತಾ ಇದ್ದಾರೆ. ಸಾಧ್ಯತೆಯನ್ನು ಹೇಳ್ತಿರೋದಕ್ಕೆ ಎಕ್ಸ್ಪ್ರೆಸ್ಸಿಂಗ್ ಪಾಸಿಬಿಲಿಟಿ. ಮೇ ಬಿ ಅಂತ ಬಂದರೆ ಮೋಸ್ಟ್ ಪ್ರೊಬಬ್ಲಿ ಎಲ್ಲ ಪ್ರಶ್ನೆಗಳಲ್ಲಿ ಮೇ ಬಿ ಅಂತ ಬರೋ ಪ್ರಶ್ನೆಗಳಲ್ಲಿ ಎಕ್ಸ್ಪ್ರೆಸ್ಸಿಂಗ್ ಪಾಸಿಬಿಲಿಟಿ ಇರುತ್ತೆ. ಬಟ್ ಸಮ್ಟೈಮ್ಸ್ ಚೇಂಜಸ್ ಆದರೂ ಆಗಿರುತ್ತೆ. ಗಮನ ಕೊಟ್ಟು ನೋಡಿ. ವಿ ಕ್ಯಾನ್ ಲೆಟ್ ಹಿಮ್ ಗೋ, ಗ್ರಾಂಟಿಂಗ್ ಪರ್ಮಿಷನ್. You can take these candlesticks, offering. You may go in peace, expressing possibility. ಹೀಗೆ ಇಲ್ಲಿರುವ ಮೋಡಲ್ಸ್ ಅನ್ನು ನೀವು ಬರಿತೀರಾ. ಟಾಸ್ಕ್ 1ನಲ್ಲಿ ರೀಡ್ ದಿ ಫಾಲೋಯಿಂಗ್ ಡೈಲಾಗ್ ಆ್ಯಂಡ್ ಅಂಡರ್ಲೈನ್ ದಿ ಮಾಡೆಲ್ಸ್ ಯೂಸ್ಡ್ ಅಂತ
ಹೇಳ್ತಾ ಇದ್ದಾರೆ. ಇದು ನಿಮಗೆ ಹೋಮ್ವರ್ಕ್ ಆಗಿರುತ್ತೆ. ಮೇಲೆ ಹೀಗೆ ಮೇ ಐ ಕಮ್ ಇನ್ ಸರ್ ಅಂದರೆ ಇದು ಎಕ್ಸ್ಪ್ರೆಸ್ಸಿಂಗ್ ಪಾಸಿಬಿಲಿಟಿ. ಎಸ್ ಯು ಮೇ ಎಕ್ಸ್ಪ್ರೆಸ್ಸಿಂಗ್ ಪಾಸಿಬಿಲಿಟಿ ಆರ್ ಗ್ರಾಂಟಿಂಗ್ ಪರ್ಮಿಷನ್. ಈಗ ನೀವು ಯಾವುದು ಅಂತ ಕಂಡುಹಿಡಬೇಕು. ಐ ಹ್ಯಾವ್ ಬೀನ್ ಸಫರಿಂಗ್ ಫ್ರಮ್ ಫೀವರ್ ಫಾರ್ ಪಾಸ್ಟ್ 2 days. ಡಿಡ್ ಯು ಟೇಕ್ ಎನಿ ಮೆಡಿಸಿನ್? ಇಲ್ಲಿರುವ ಮೋಡಲ್ಗಳನ್ನು ನೀವು ಬರಿಬೇಕು. ಗ್ರಾಂಟಿಂಗ್ ಪರ್ಮಿಷನ್, ಎಕ್ಸ್ಪ್ರೆಸ್ಸಿಂಗ್ ಪಾಸಿಬಿಲಿಟಿ ಆ್ಯಂಡ್ ಆಫರಿಂಗ್. ಮೇಲೆ ಹೇಗೆ ಬರೆದ್ರು ಅದೇ ಥರ. ಟೈಪ್ಸ್ ಆಫ್ ಸೆಂಟೆನ್ಸಸ್ನಲ್ಲಿ ಹಿಯರ್ ಆರ್ ಫ್ಯೂ ಸೆಂಟೆನ್ಸಸ್ ಟೇಕನ್ ಫ್ರಮ್ ದಿ ಲೆಸನ್ಸ್. ಐ ಆಮ್ ಅ ಕಾನ್ವಿಕ್ಟ್. I am a beast now, and they made me what I am. While we have supper, your bed will be ready. ಅಂತ ಎಲ್ಲ ವಾಕ್ಯಗಳನ್ನು ಕೊಟ್ಟಿದ್ದಾರೆ. You have studied clauses earlier. A clause is a group of words with a subject and a predicate. Clauses are of two types, main clause and subordinate clause. A main clause can give its meaning independently, whereas a subordinate clause cannot without the help of the main clause. Sentence number 1 has only one main clause. It is a simple sentence. Sentence number 2 has two parts. There are, I am a beast now and they made me what I am. But these parts are main clauses. They are joined by coordinating conjunction and. It is a compound sentence. A compound sentence has two or more main clauses. Sentence number 3 also has two parts. They are, while we have supper, your bed will be made ready. While we have supper depends on your bed will be made ready to have its full meaning. While we have supper is the subordinate clause and your bed will be made ready is the main clause. It is a complex sentence. A complex sentence has one main clause and one or more subordinate clauses ಅಂತ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ಗ್ರಾಮರ್ ಸೀರೀಸ್ನಲ್ಲಿ ಡೀಟೇಲ್ ಚಾಪ್ಟರ್ ಇದೆ. ಅಲ್ಲಿಂದ ಕೂಡ ಗ್ರಾಮರ್ನ ನೋಡೋದನ್ನು ಮರೆಯೋಕೆ ಹೋಗ್ಬೇಡಿ. ನಾನು ಸಜೆಸ್ಟ್ ಮಾಡೋದು ಏನಪ್ಪ ಒಂದನ್ನು ಅಂತಂದರೆ, ಬೇಕಂದರೆ ನೀವು 10th ಸ್ಟ್ಯಾಂಡರ್ಡ್ಗೆ ಹೋಗೋಕ್ಕಿಂತ ಮುಂಚೆ ಗ್ರಾಮರ್ ಸೀರೀಸ್ನ ಕಂಪ್ಲೀಟ್ ಮಾಡ್ಕೊಂಡು 10th ಸ್ಟ್ಯಾಂಡರ್ಡ್ನ ಅಭ್ಯಾಸ ಮಾಡೋದಕ್ಕೆ ಶುರು ಮಾಡಿ. ಈವನ್ ಯಾವುದೇ ಸ್ಟ್ಯಾಂಡರ್ಡ್ದಲ್ಲಿದ್ದರೂ ನೀವು 10th ಹೋಗ್ಬೇಕಂದ್ರೆ ಅಷ್ಟೇ ಅಲ್ಲ, ಈ ಪಾಠಗಳ ಸರಣಿಯನ್ನು ಶುರು ಮಾಡೋದಕ್ಕಿಂತ ಮುಂಚೆ ಗ್ರಾಮರ್ ಸರಣಿಯನ್ನು ಮುಗಿಸೋದಕ್ಕೆ ಪ್ರಯತ್ನ ಮಾಡಿ. ಅಂದರೆ ನಿಮಗೆ ಒಂದಿಷ್ಟು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ. ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ನಿಮಗೆ ನೌನ್ ಅಂದರೆ ಏನು, ಪ್ರನೌನ್ ಅಂದರೆ ಏನು, ವರ್ಬ್ ಅಂದರೆ ಏನು, ಹೆಲ್ಪಿಂಗ್ ವರ್ಬ್ ಅಂದರೆ ಏನು, ಕಾಂಜಕ್ಷನ್ಸ್ ಅಂದರೆ ಏನು, ಇವೆಲ್ಲ ತಿಳಿಯುತ್ತೆ. ಇದನ್ನು ತಿಳ್ಕೊಂಡಾದ್ಮೇಲೆ ನಿಮಗೆ ಅರ್ಥ ಮಾಡ್ಕೊಳ್ಳೋದು ತುಂಬ ಸರಳ ಆಗಿರುತ್ತೆ. ಅದಕ್ಕೆ ಗ್ರಾಮರ್ ಸೀರೀಸ್ನ ನೋಡೋದನ್ನು ಮರೆಯೋಕೆ ಹೋಗಬೇಡಿ. ಸರಿನಾ? ಮುಂದಿನ ಭಾಗ ನೋಡೋಣ. Say whether the following sentences are simple, compound or complex. ಕೆಳಗೆ ಕೊಟ್ಟಿರುವ ಈ ವಾಕ್ಯಗಳು ಸಿಂಪಲ್ ಸೆಂಟೆನ್ಸಸ್, ಸರಳ ವಾಕ್ಯಗಳ. ಕಂಪೌಂಡ್ ಸೆಂಟೆನ್ಸಸ್ ಅಂದರೆ ಜೋಡಿ ವಾಕ್ಯಗಳ. ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂದರೆ ಎರಡು ವಾಕ್ಯಗಳನ್ನು ಸೇರಿಸಿ ಮಾಡಿರುವ ಒಂದು ಸಬಾರ್ಡಿನೇಟ್ ಕ್ಲಾಸ್, ಒಂದು ಪ್ರೈಮರಿ ಕ್ಲಾಸ್ ಇರುವ ವಾಕ್ಯಗಳ ಅಂತ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಮೊದಲನೆಯದೇನಿದೆ, ದಿ ರೈನ್ ಸ್ಟಾಪ್ಡ್ ಸೊ ವಿ ಡಿಸೈಡೆಡ್ ಟು ಕಂಟಿನ್ಯೂ ಅವರ್ ಜರ್ನಿ. ಇದೊಂದು ಕಂಪೌಂಡ್ ಸೆಂಟೆನ್ಸ್. ನಾನು CS ಅಂತ ಬರಿತೇನೆ. ಕಂಪೌಂಡ್ ಸೆಂಟೆನ್ಸ್. ವೆನ್ ಐ ರೀಚ್ಡ್ ಹೋಮ್ ಐ ವಾಸ್ ಸರ್ಪ್ರೈಸ್ಡ್ ಟು ಸಿ ಗೋಪಿ ವೇಟಿಂಗ್ ಫಾರ್ ಮೀ. ಇದೊಂದು ಕಾಂಪ್ಲೆಕ್ಸ್ ಸೆಂಟೆನ್ಸ್. ಇದನ್ನು CMS ಅಂತ ಬರಿತೇನೆ. ರವಿ ರೇಸ್ಡ್ ಹಿಸ್ ವಾಯ್ಸ್ ಆ್ಯಂಡ್ ಶೌಟೆಡ್ ಆಟ್ ಹಿಸ್ ಫ್ರೆಂಡ್. ಇದೊಂದು ಸಿಂಪಲ್ ಸೆಂಟೆನ್ಸ್. ದಿ ಟೀಚರ್ ಅಡ್ವೈಸ್ಡ್ ಉಮಾ ಟು ಸ್ಟಡಿ ವೆಲ್.
ಯೋಚನೆ ಮಾಡಿ. ದಿ ಟೀಚರ್ ಅಡ್ವೈಸ್ಡ್ ಉಮಾ ಟು ಸ್ಟಡಿ ವೆಲ್. ಇದೊಂದು ಸಿಂಪಲ್ ಸೆಂಟೆನ್ಸ್. ಆಸ್ ಸುಮತಿ ಈಸ್ ಬ್ಲೈಂಡ್ ದಿ ಡಾಗ್ ಈಸ್ ಲೀಡಿಂಗ್ ಹರ್. ಇದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗಿರುತ್ತೆ. ಹೀಗೆ ನೀವು ಆ ಸೆಂಟೆನ್ಸ್ಗಳ ವಿಧ ಯಾವುದು ಅನ್ನೋದನ್ನ ಬರೆಯೋದನ್ನ ಕಲಿಬೇಕಾಗತ್ತೆ. ಮುಂದಿನ ಪ್ರಶ್ನೆ, ಕಂಬೈನ್ ದಿ ಫಾಲೋಯಿಂಗ್ ಸೆಂಟೆನ್ಸಸ್ ಯೂಸಿಂಗ್ ಕಾಂಜಂಕ್ಷನ್ಸ್ ಗಿವನ್ ಇನ್ ದಿ ಬ್ರಾಕೆಟ್ಸ್. ಮೊದಲನೇದು, ಹಿ ಓಪನ್ಡ್ ಹಿಸ್ ಬಾಕ್ಸ್, ಹಿ ಟುಕ್ ಔಟ್ ಹಿಸ್ ನ್ಯೂ ಶರ್ಟ್. ಇದನ್ನ ನೀವು ಹೇಗೆ ಬರೀಬೋದು? ಹಿ ಓಪನ್ಡ್ ಹಿಸ್ ಬಾಕ್ಸ್ ಆ್ಯಂಡ್ ಟುಕ್ ಔಟ್ ಹಿಸ್ ಶರ್ಟ್, ನ್ಯೂ ಶರ್ಟ್ ಅಂತ ಬರೀತೀರಾ. ಎರಡನೇ ವಾಕ್ಯ, ಮೋಹನ್ ವಾಸ್ ಸಿಕ್, ಹಿ ಸ್ಟೇಡ್ ಅಟ್ ಹೋಮ್. As Mohan was sick, he stayed at home. Leela worked hard. She could not do well in the exam. ಇದನ್ನ ಹೇಗೆ ಬರೀಬೋದು? Leela worked hard, but she could not do well in the exam ಅಂತ ಬರೀಬೋದು. ನಾಲ್ಕನೆಯ ವಾಕ್ಯ, ಸಚಿನ್ scored a century. The spectators applauded him. When Sachin scored a century, the spectators applauded him. ಒಂದು ಕಾಂಪ್ಲೆಕ್ಸ್ ಸೆಂಟೆನ್ಸ್. ಲೆಟ್ us have supper. By then, your bed will be made ready. While we have supper, your bed will be made ready ಅಂತ ಬರೀತೀರಾ. Here is an interesting passage on sweet smile. Pick out simple, compound and complex sentences from the passage. ಕೆಳಗೆ ಕೊಟ್ಟಿರುವ ಈ ಒಂದು ಪ್ಯಾರಾಗ್ರಾಫ್ನಿಂದ ಸಿಂಪಲ್, ಕಾಂಪ್ಲೆಕ್ಸ್ ಮತ್ತು ಕಾಂಪೌಂಡ್ ಸೆಂಟೆನ್ಸ್ಗಳನ್ನು ಬೇರೆ ಬೇರೆಯಾಗಿ ಬರೀರಿ ಅಂತ ಹೇಳ್ತಾ ಇದ್ದಾರೆ. ನೀವು ಪ್ರಯತ್ನ ಮಾಡಿ. ಪ್ರಯತ್ನ ಮಾಡಿದ ಮೇಲೆ ಬೇಕಂದರೆ ಡಿಸ್ಕ್ರಿಪ್ಷನ್ನ ಉತ್ತರದಲ್ಲಿ ಒಂದ್ಸರ್ತಿ ಗಮನ ಕೊಟ್ಟು ನೋಡಿ. ಜೊತೆಗೆ ಇಲ್ಲಿರುವ ಒಂದಿಷ್ಟು ಶಬ್ದಗಳ ಅರ್ಥಗಳನ್ನು ಹುಡುಕೋದಕ್ಕೂ ಕೂಡ ಪ್ರಯತ್ನ ಮಾಡಿ ಡಿಕ್ಷನರಿಯಿಂದ. ಇಲ್ಲಿಗೆ ನಿಮ್ಮ ಈ ಪಾಠ ಮುಗೀತು. ದಿ ನೋಬೆಲ್ ಬಿಷಪ್ ಪಾಠ ಮುಗೀತು. ಮುಂದಿನ ಪದ್ಯದ ಜೊತೆ ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.